2026 ಅಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ ಈ ಟ್ಯಾರೋ ಸ್ಪ್ರೆಡ್ ಅಲ್ಲಿ. ಆ್ಯಂಡ್ ಇದು ವಿಡಿಯೋ ನಾನು ಫುಲ್ ಮೂನ್ ದಿವಸನೇ ಶೂಟ್ ಮಾಡಿದ್ದೀನಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಲೆಟ್ಸ್ ಸಿ ವಾಟ್ಸ್ ಇನ್ ದ ಕಾರ್ಡ್ಸ್. ಹೆಲೋ ಗಾಯ್ಸ್, ನಿಮ್ಮ ಮುಂದೆ 3 ಪೈಲ್ಸ್ ಇದೆ. ಈ 3 ಪೈಲ್ಸಲ್ಲಿನೂ ಯಾವುದಾದ್ರೂ ಒಂದು ಪೈಲ್ ನೀವು ಚೂಸ್ ಮಾಡ್ಬೋದು ಬೇಸ್ಡ್ ಆನ್ ಇಂಟ್ಯೂಷನ್. ನಿಮಗೆ ಮೋರ್ ದೆನ್ 1 ಪೈಲ್ ಕೂಡ ಇಷ್ಟ ಆಗ್ಬೋದು. ಇಟ್ ಕುಡ್ ಬಿ ದಿಸ್ ಆರ್ ದಿಸ್. ಆ್ಯಂಡ್ ನಿಮಗೆ ಇಂಟ್ಯೂಷನ್ ಪ್ರಕಾರ ನೀವು ಯಾವುದು ಪೈಲ್ ಸೆಲೆಕ್ಟ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಆಲ್ಸೋ ಚೂಸ್ ದ ಪೈಲ್ಸ್ ಆ್ಯಸ್ ಪರ್ ಯೋರ್ ಬರ್ತ್ ಡೇಟ್. ಸೊ ಫಸ್ಟ್ ಪೈಲ್ ಯಾರು ಚೂಸ್ ಮಾಡ್ಬೋದು ಅಂದರೆ, ಇಫ್ ಯೋರ್ ಡೇಟ್ ಆಫ್ ಬರ್ತ್ ಇಸ್ 1, 4, 7, 10, 13, 16, 19, 22, 25, 28, 31 ಡೇಟ್ಸಲ್ಲಿ ಹುಟ್ಟಿದ್ರೆ ನೀವು ಪೈಲ್ 1 ಚೂಸ್ ಮಾಡ್ಬೋದು. 2, 5, 8, 11, 14, 17, 20, 23, 26, 29 ಡೇಟ್ಸಲ್ಲಿ ಹುಟ್ಟಿದ್ದೀರಾ ಅಂತಂದರೆ ನೀವು ಪೈಲ್ 2 ಚೂಸ್ ಮಾಡ್ಬೋದು. 3, 6, 9, 12, 15, 18, 21, 24, 27 ಆ್ಯಂಡ್ 30th ಡೇಟ್ಸಲ್ಲಿ ನೀವು ಬಾರ್ನ್ ಆದರೆ ನೀವು ಪೈಲ್ 3ನ ಚೂಸ್ ಮಾಡ್ಬೋದು. ಸೊ ನೀವು ಬೆಸ್ಟ್ ಮೆಥಡ್ ಏನಂದರೆ, ಕ್ಲೋಸ್ ಯೋರ್ ಐಸ್, ಟೇಕ್ 2 to 3 ಡೀಪ್ ಬ್ರೆತ್ಸ್ ತಗೊಳ್ಳಿ, ನಿಮ್ಮ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ರಿಲ್ಯಾಕ್ಸ್ ಆಗಿ, ಕಾಮ್ ಆಗಿ, ಆ್ಯಂಡ್ ದೆನ್ ಯು ಸಿ ನಿಮಗೆ ಯಾವ ಪೈಲ್ ನಿಮಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಂತ. ಇಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಚೂಸ್ ಬೈ ದ ಕ್ರಿಸ್ಟಲ್. ಸಿ, ನಿಮಗೆ ರೋಸ್ ಕ್ವಾರ್ಟ್ಸ್ ಇಷ್ಟ ಆಯಿತು ಅಂದರೆ ಪೈಲ್ 1, ಹೌಲೈಟ್ ಇಷ್ಟ ಆಯಿತು ಅಂದರೆ ಪೈಲ್ 2, ಆ್ಯಂಡ್ ಮೂನ್ ಸ್ಟೋನ್ ಇಷ್ಟ ಆಯಿತು ಅಂತಂದರೆ ಪೈಲ್ 3. ಸೊ ಲೆಟ್ಸ್ ಬಿಗಿನ್ ದ ರೀಡಿಂಗ್. ಆಲ್ ರೈಟ್, ನೀವು ಪೈಲ್ 1 ಚೂಸ್ ಮಾಡಿದ್ದೀರಾ ಅಂದರೆ ದೆನ್ ಲೆಟ್ಸ್ ಬಿಗಿನ್ ಯೋರ್ ರೀಡಿಂಗ್. ನೋಡೋಣ 2026ಅಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ. ಆ್ಯಂಡ್ ನಾನು ಇದನ್ನು ಆಲ್ರೆಡಿ ಎನರ್ಜೈಸ್ ಮಾಡಿದ್ದೀನಿ, ಎಲ್ಲ ಕ್ಲೆನ್ಸಿಂಗ್ ಎಲ್ಲ ಆಗಿದೆ. ಆ್ಯಂಡ್ ದೆನ್ ನಾವು ವಿಲ್ ಶಫಲ್ ದ ಕಾರ್ಡ್ಸ್ ಆ್ಯಂಡ್ ಸಿ ಏನು ಬರುತ್ತೆ ಅಂತ. 2026ಅಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಫಸ್ಟ್ ಕಾರ್ಡ್. ವೆರಿ ನೈಸ್. ಇನ್ನೂ 2 ಕಾರ್ಡ್ಸ್ ತಗೋತೀನಿ. ಲವ್ ಲೈಫ್ ಹೇಗಿರುತ್ತೆ ಪೈಲ್ 1 ಅವರಿಗೆ 2026ಅಲ್ಲಿ. ಏಂಜಲ್ಸ್ ನಮಗೆ ಕೊಡಿ. ಓಕೆ, ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ ಆ್ಯಂಡ್ 5 of cups. All right. ಓಕೆ, ಸೊ ದ ಮೇನ್ ಎನರ್ಜಿ ನಮಗೆ ಫಸ್ಟ್ ಬಂದಿರೋದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ ದಿಸ್ ಶೋಸ್ ದ್ಯಾಟ್ ದ ಪರ್ಸನ್ who is going to enter in your life and who is going to be in your life could bring some stability, some security, in your love life. And you are also expecting that ಯಾವ ಥರ ಲವ್ ಇರಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಅ ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ರಿಲೇಷನ್ಶಿಪ್ ವೇರ್ ಯು ವಾಂಟ್ ಅ ವೆರಿ ನರ್ಚರಿಂಗ್ ಪಾರ್ಟ್ನರ್, ವೆರಿ ಲವಿಂಗ್ ಪಾರ್ಟ್ನರ್. ಆ ಥರ ಸಮ್ಮನ್ ಹೂ ಇಸ್ ಲೈಕ್ ಅ ಮದರ್ಲಿ ಫಿಗರ್. ಆ ಥರ ನೀವು ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಟ್ ಕುಡ್ ಆಲ್ಸೋ ಮೀನ್ ದಟ್ ಪರ್ಸನ್ ಇವಾಗ ನಿಮ್ಮ ಲೈಫಲ್ಲಿ ಆಲ್ರೆಡಿ ಆ ಪರ್ಸನ್ ಇದ್ರೂ person will be very trustworthy. He'll bring the security to your relationship. Could be like financial security ಆಗಿರ್ಬೋದು, financial stability ಆಗಿರ್ಬೋದು, ಅಥವಾ he could be from finance background ಅದನ್ನು ಆಗಿರ್ಬೋದು. He could be someone from a rich family, or you guys would plan to become rich together. ಆ ಥರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಆ್ಯಂಡ್ ಹ್ಯಾಂಗ್ ಮ್ಯಾನ್ ಲವ್ವಲ್ಲಿ ಏನು ತೋರಿಸುತ್ತೆ ಅಂದರೆ ದ್ಯಾಟ್ ಯು ಹ್ಯಾವ್ ಟು ಬಿ ಲಿಟಲ್ ಬಿಟ್ ಪೇಷಂಟ್. ಸ್ವಲ್ಪ ಇಟ್ ಕುಡ್ ಆಲ್ಸೋ ಮೀನ್ ಸಮ್ ಸ್ಯಾಕ್ರಿಫೈಸಸ್, ನೀವು ಸರೆಂಡರ್ ಮಾಡಬೇಕು. ಯು ಹ್ಯಾವ್ ಟು ಗಿವ್ ಅಪ್ ಸಮಥಿಂಗ್, ಸಮ್ ಅಟ್ಯಾಚ್ಮೆಂಟ್, ಸಮ್ ಕಂಟ್ರೋಲ್. ಇದು ರಿಲೇಷನ್ಶಿಪ್ಪಲ್ಲಿ ಕಂಟ್ರೋಲಿಂಗ್ ಏನಿದೆ ಅಲ್ಲ ಅದನ್ನು ನೀವು ಸ್ವಲ್ಪ ಬಿಡಬೇಕಾಗತ್ತೆ 2026ಅಲ್ಲಿ. ಇಟ್ ಕುಡ್ ಬಿ ಈಗೋ, ಇಟ್ ಕುಡ್ ಬಿ something like envy,
ಏನೋ ಸಮ್ ಜಲಸ್ ಫೀಲಿಂಗ್ ಆಗಿರ್ಬೋದು, ಈ ಥರ ಎಲ್ಲಾನು ಏನೇನು ನೆಗೆಟಿವ್ ಏನಿದೆಲ್ಲ ಅದನ್ನು ಬಿಟ್ಕೊಡೋ ಅಂಥ ಸಮಯ ನಿಮಗೆ 2026ಅಲ್ಲಿ. ಬಿಕಾಸ್ ಓನ್ಲಿ ಇಫ್ ಯು ಡೂ ದ್ಯಾಟ್ ದೆಲ್ ಬಿ ಸಮ್ ಸ್ಟೆಬಿಲಿಟಿ. ಆ್ಯಂಡ್ ಆಲ್ಸೋ ನಿಮ್ದು ಏನಾದರೂ ಲೈಕ್ ಹಳೆ ಬಿಲೀಫ್ ಇತ್ತಂದರೆ ರಿಲೇಷನ್ಶಿಪ್ಪಲ್ಲಿ, ಸಮ್ ಕಾನ್ಫ್ಲಿಕ್ಟ್ ಆಗಿತ್ತಂದರೆ ನಿಮ್ಮ ಪಾಸ್ಟ್ ಲೈಫಲ್ಲಿ, ಐ ಕ್ಯಾನ್ ಸಿ ದ್ಯಾಟ್ ನಿಮಗೆ ಪ್ರೀವಿಯಸ್ಲಿ ಲೈಕ್ ಈ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಹಿಂದಿನ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಸಮ್ ಪ್ರಾಬ್ಲಮ್ ಯು ಹ್ಯಾವ್ ಸ್ಯಾಕ್ರಿಫೈಸ್ಡ್ ಅ ಲಾಟ್. ಇಟ್ ಸೇಸ್ ದಟ್ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಆ್ಯಂಡ್ ವಿಚ್ ಹ್ಯಾಸ್ ಬ್ಲಾಕ್ಡ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿನ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿ ಮುಂದಕ್ಕೆ ಹೋಗೋಕ್ಕೇ ಬಿಟ್ಟಿಲ್ಲ ಅದು ನಿಮಗೆ. ಆ ಥರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ಜಸ್ಟ್ ಟೇಕ್ ಅ ಪಾಸ್. ಸ್ವಲ್ಪ ಸಮಾಧಾನವಾಗಿದ್ದು ಆ ಹಳೆ ಬಿಲೀಫ್ಸ್ ಏನಿತ್ತು, ಆ ಹಳೆ ಬ್ಲಾಕೇಜಸ್ ಏನಿತ್ತು ಅದನ್ನೆಲ್ಲ ಕಟ್ ಆಫ್ ಮಾಡಿಬಿಟ್ಟು ಒಂದು ಹೊಸ ರಿಲೇಷನ್ಶಿಪ್ಗೆ ನೀವು ವೆಲ್ಕಮ್ ಮಾಡಬೇಕು. 2026 will bring you a new relationship. That is what I can see in these cards. And also 5 of cups alli nodi, this guy, he's like looking down and feeling so sad. So idrindanu ನೀವು ಹೊರಗಡೆ ಬರಬೇಕು my dear friends. It shows disappointment. ನೀವು ತುಂಬ ರಿಗ್ರೆಟ್ ಮಾಡಿದ್ದೀರಾ. Pile number 1, you guys have sacrificed a lot. You have gone through a lot of regrets ನಿಮ್ಮ ಲೈಫಲ್ಲಿ. ಸೊ ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ, ನೀವು ಇದರಿಂದ ನೀವು ಓವರ್ಕಮ್ ಮಾಡಬೇಕು. ಆ್ಯಂಡ್ ಯು ವಿಲ್ ಓವರ್ಕಮ್. 2026 ಇಯರ್ ವಿಲ್ ಬ್ರಿಂಗ್ ನ್ಯೂ ಬಿಗಿನಿಂಗ್ ಫಾರ್ ಯು, ನ್ಯೂ ಸ್ಟೆಬಿಲಿಟಿ ಫಾರ್ ಯು. ಆ್ಯಂಡ್ ಈ ಏನು ಹಾರ್ಟ್ ಬ್ರೇಕ್ಸ್ ಆಗಿತ್ತು ನಿಮಗೆ ಪ್ರೀವಿಯಸ್ಸಲ್ಲಿ, ತುಂಬ ದಿಸ್ ಆಲ್ಸೋ ಮೀನ್ಸ್ ಪಾಸ್ಟ್ ಫೇಲ್ಯೂರ್ಸ್. ಇದು ನೋಡಿ, ಇಷ್ಟೊಂದು ಕಪ್ಸ್ ಎಲ್ಲ ನಮಗೆ ಇಮೋಷನ್ಸ್ನ ಇಂಡಿಕೇಟ್ ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ನೀವು ಇಷ್ಟು ಡಿಸಪಾಯಿಂಟ್ ಆಗಿದ್ದೀರಾ, ಲುಕ್ ಎಟ್ ಯು. ಸೊ ಡೋಂಟ್ ಬಿ ಇನ್ ಗ್ರೀಫ್. ಆ ಲಾಸ್ ಏನೇನಾಗಿದೆಯಲ್ಲ ಅದರಿಂದ ನೀವು ಹೊರಗಡೆ ಬರಬೇಕು. ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಸಿ ಸಮಥಿಂಗ್. ಯು ಹ್ಯಾವ್ ಟು ಸಿ ದ ಗ್ರೇಟರ್ ಪಿಕ್ಚರ್. ದಟ್ ಇಸ್ ವಾಟ್ ಐ ಸಿ. ತುಂಬ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಂಡಿದ್ದೀರಾ ನೀವು ಲವ್ ಲೈಫಲ್ಲಿ. ಬಟ್ ನಾಟ್ ಟು ವರಿ, ಜಸ್ಟ್ ಟ್ರೈ ಟು come out of this situation and definitely better ಆಗುತ್ತೆ. Will open some more cards. So ನಾನು ಇನ್ನೂ 2 cards I'll just open. Oh my god, already ಬಂತು. So 5 of wands. See, look at the struggle. Like you are full ಹೋರಾಟ ನಡೀತಾ ಇದೆ ಅಲ್ಲಿ, ತುಂಬ ಹೋರಾಟ. and then standing out among people. And see, 2 of swords ಬಂದಿದೆ. swords represents emotions. You are thinking, ನಾನು ಏನು ಮಾಡಲಿ ಇವಾಗ. so many confusions ಇದೆ ನಿಮ್ಮ ಲೈಫಲ್ಲಿ. you are unable to decide. you are juggling between 2 things. it could be ನಿಮ್ಮ ಪರ್ಸ್ನಲ್ ಲೈಫ್ ಅಥವಾ ಪ್ರೊಫೆಷ್ನಲ್ ಲೈಫ್. ಇವು ಎರಡೂ ಮಧ್ಯೆ ನೀವು ತುಂಬ ಕನ್ಫ್ಯೂಸ್ಡ್ ಆಗಿ ಕೂತಿದ್ದೀರಾ. ಆ್ಯಂಡ್ ಯು ಆರ್ ಲೈಕ್ ಅನೇಬಲ್ ಟು ಡಿಸೈಡ್ ವಾಟ್ ಟು ಡೂ. ಈ ಬ್ಲೈಂಡ್ ಫೋಲ್ಡ್ ಏನಾಗಿದೆ ಅಲ್ಲ, ಇಟ್ ರೆಪ್ರೆಸೆಂಟ್ಸ್ ದ್ಯಾಟ್ ಯು ಆರ್ ಅನೇಬಲ್ ಟು ಫೋಕಸ್. ನಿಮಗೆ ಒಂದು ಕ್ಲಾರಿಟಿ ಬೇಕು, ಒಂದು ಪ್ರಾಪರ್ ಲಾಜಿಕ್ ಆ್ಯಂಡ್ ಇಂಟ್ಯೂಷನ್ ಮಧ್ಯೆ ಒಂದು ಪ್ರಾಪರ್ ಕ್ಲಾರಿಟಿ ಬೇಕು ನಿಮಗೆ, ಏನು ಮಾಡಬೇಕು. ಐ ಆಲ್ಸೋ ಸಿ ದ್ಯಾಟ್ ದರ್ ಇಸ್ ಅ ಕ್ವೀನ್ ಎನರ್ಜಿ ಅಲ್ವಾ. ಐ ಸಿ ದ್ಯಾಟ್ ನೀವು ಮ್ಯಾರಿಡ್ ಆಗಿದ್ದರೆ ನೀವು ಮುಂದೆ ನಾನು ಏನು ಮಾಡಬೇಕು. ಐ ವಾಂಟ್ ಟು ಬಿ ಎಟ್ ಹೋಮ್ ಆಲ್ಸೋ. ಐ ವಾಂಟ್ ಟು ಟೇಕ್ ಕೇರ್ ಆಫ್ ಮೈ ಚೈಲ್ಡ್ ಆಲ್ಸೋ. ಆ್ಯಂಡ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಕರಿಯರ್ ಆಲ್ಸೋ. ವಾಂಟ್ಸ್ ಇಲ್ಲಿ ಕರಿಯರ್ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಅಲ್ಲಿನೂ ಓದಾಡ್ತಿದ್ದೀರಾ, ಇಲ್ಲಿನೂ ಓದಾಡ್ತಿದ್ದೀರಾ. ಬಟ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಮೈ ಡಿಯರ್. ಆ್ಯಂಡ್ ಇದೊಂದು 5 of wands. 5 of wands ಅಗೇನ್ ನಾನು ಹೇಳಿದ್ನಲ್ವಾ, ತುಂಬ ಲೈಕ್ ಯು ವಾಂಟ್ ಟು ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡ್. ತುಂಬ ಕಾನ್ಫ್ಲಿಕ್ಟ್ ಇದೆ, ಕಾಂಪಿಟಿಷನ್ ಇದೆ ಇಲ್ಲಿ, ನಾನು ಬೆಟರ್ ಆಗಬೇಕು ಅಂತ. ಆ್ಯಂಡ್ ಈ ಕಾಂಪಿಟಿಷನಲ್ಲಿ ತುಂಬ ಈಗೋ ಕ್ಲಾಶಸ್ ನಡೆಯುತ್ತೆ. ಇಟ್ ಕುಡ್ ಬಿ ಬಿಟ್ವೀನ್ ಯುವರ್ ಪಾರ್ಟ್ನರ್. ಸಿನ್ಸ್ ದಿಸ್ ಇಸ್ ಅ ಲವ್ ರೀಡಿಂಗ್, ಇದೆಲ್ಲ ನಿಮ್ಮ ಪಾರ್ಟ್ನರ್ ಮಧ್ಯೆ ನೀವು ತುಂಬ ಲೈಕ್ ಜಗಳ ಆಗೋ ಅಂಥ ಸಿಚುವೇಶನ್ಸ್ ಬರುತ್ತೆ. ಇಟ್ ಕುಡ್ ಬಿ ಬಿಟ್ವೀನ್ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್. ಮೇ ಬಿ ದ ಪಾರ್ಟ್ನರ್ ಇಸ್ ನಾಟ್ ಗಿವಿಂಗ್ ಯು ಟೈಮ್. ಮೇ ಬಿ ದ ಪಾರ್ಟ್ನರ್ ಇಸ್ ಲೈಕ್, ಇಲ್ಲ ನನಗೆ ಕೆಲಸನೇ ಇಂಪಾರ್ಟೆಂಟು, I am also giving you also time, but you have to understand anta. And you are like confused.
ಲೈಕ್ ಡಸ್ ಹಿ ರಿಯಲಿ ಲವ್ ಮೀ ಆರ್ ಹಿ ಆರ್ ಶಿ, ಅವ್ರು ನಿಜವಾಗ್ಲೂ ನನಗೆ ಇಷ್ಟಪಡ್ತಿದ್ದಾರಾ ಅಥವಾ ಸರ್ಫೇಸ್ ಲೆವೆಲಲ್ಲಿ ಇದೆಯಾ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಬಟ್ 2026 ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಯು ಸಮ್ ಕ್ಲಾರಿಟಿ, ಬಿಕಾಸ್ ಇದು ಕ್ಲಾರಿಟಿ ಆಗುತ್ತೆ, ಇದೆಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ಲೆಟ್ಸ್ ಸಿ ಬೇರೆ ಕಾರ್ಡ್ಸಲ್ಲಿ. ಓಕೆ, ಇದು ಒಂದು ಬಂದಿದೆ. ಆಲ್ ರೈಟ್, ಇದು ಒಂದು ತಗೊಳ್ತೀನಿ. ಓಕೆ, ರಿವೈವಲ್ ಕಾರ್ಡ್ ಆ್ಯಂಡ್ ಅನ್ಕಂಡೀಷನಲ್ ಕಾರ್ಡ್ ಬಂದಿದೆ. ಸಿ ದಟ್ ಮೀನ್ಸ್ ಯು ಹ್ಯಾವ್ ಟು ರಿವೈವಲ್ ಆಫ್ ದ ರಿಲೇಶನ್ಶಿಪ್ ಬ್ರಿಂಗ್ಸ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲವ್. ದಿಸ್ ಇಸ್ ವಾಟ್ ಯು ನೀಡ್ ಟು ಡೂ ಮೈ ಫ್ರೆಂಡ್ಸ್. ನೀವು ಸ್ವಲ್ಪ ಸಮಾಧಾನವಾಗಿದ್ದು ಸ್ವಲ್ಪ ಯೋಚನೆ ಮಾಡಿ ವೈ ದಿಸ್ ಇಸ್ ಹ್ಯಾಪ್ನಿಂಗ್ ಅಂತ. ದಿಸ್ ಟೈಮ್ ವಿಲ್ ಗೋ ಎನಿವೇಸ್. ಸೊ ಬಿ ವಿತ್ ಯೋರ್ ಪಾರ್ಟ್ನರ್, ಸ್ಪೆಂಡ್ ಟೈಮ್ ವಿತ್ ಯೋರ್ ಪಾರ್ಟ್ನರ್, ಹ್ಯಾವ್ ದ್ಯಾಟ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್. ಸಿ ಅನ್ಕಂಡೀಷನಲ್ ಕಾರ್ಡ್ ಬಂದಿದೆ. ದಿಸ್ ಟೆಲ್ಸ್ ದಟ್ ಗಿವ್ ಅನ್ಕಂಡೀಷನಲ್ ಲವ್ ವಿತೌಟ್ ದ ಎಕ್ಸ್ಪೆಕ್ಟೇಷನ್ ಆಫ್ ರಿಟರ್ನ್. ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ. ಓಕೆ, ಹವೆವರ್ ದ ಥಿಂಗ್ಸ್ ಆರ್ ಗೋಯಿಂಗ್, let it go for now, and then one day it will all become all right. And you also give love to that person and don't expect anything in return. Then you see ಏನಾಗುತ್ತೆ ಅಂತ. Okay, then we'll pull few more cards. All right, passion. Keep the flame of passion alive. It's the heartbeat of love. See, you shouldn't feel bored in a relationship. You shouldn't feel like one bari routine hogta ide appa anta. You have to feel that that passion between you and your person, whoever is this person. It could also mean you could meet a new person who is very passionate about you, who would love to see you, who would want to spend time with you. Okay, idu boundaries card. Love may challenge your boundaries, protect them. Look at this. If you're single, then you have to protect your boundaries. Love may challenge your boundaries anta barta ide. It could be like any situation ನೀವು ತುಂಬ ಮೆಸ್ಮರೈಸ್ ಆಗಿಬಿಟ್ಟು you could say yes to things, and maybe this is a sign that you have to protect yourself. Maybe think before you take some decisions. And love ಅಲ್ಲಿ ಬೌಂಡ್ರೀಸ್ ಸೆಟ್ ಮಾಡಬೇಕಾಗುತ್ತೆ, ಬಿಕಾಸ್ ನೀವು ಆಲ್ರೆಡಿ ಐ ಕ್ಯಾನ್ ಸೆನ್ಸ್ ದ್ಯಾಟ್ ನೀವು ಪ್ರೀವಿಯಸ್ ರಿಲೇಷನ್ಶಿಪ್ಪಲ್ಲಿ ಅಥವಾ ಕರೆಂಟ್ ರಿಲೇಷನ್ಶಿಪ್ಪಲ್ಲಿ ತುಂಬ ಯು ಹ್ಯಾವ್ ಗಾನ್ ಥ್ರೂ ಅ ಲಾಟ್. ಸೊ ಯು ಹ್ಯಾವ್ ಟು ಸೆಟ್ ಬೌಂಡ್ರೀಸ್. ಯು ಹ್ಯಾವ್ ಟು ಡ್ರಾ ದಟ್ ಲೈನ್. ನಿಮ್ಗೇನು ಬೇಡ ಅನಿಸುತ್ತೋ ಅಥವಾ ನೋ ಅಂತ ಹೇಳೋದಿದೆಯೋ, ಯು ಕ್ಯಾನ್ ಡೆಫಿನೆಟ್ಲಿ ಸೇ ನೋ ಟು ಥಿಂಗ್ಸ್. ಆಲ್ ರೈಟ್, ಲಿಸನ್ ವಿತ್ ಯೋರ್ ಹಾರ್ಟ್. ಯು ಆರ್ ಲಿಸ್ನಿಂಗ್ ಬಟ್ ನೀಡ್ ಟು ಹಿಯರ್ ವಿತ್ ಅ ಲವ್ವಿಂಗ್ ಹಾರ್ಟ್. ಆ್ಯಂಡ್ ಫಿಸಿಕಲ್ ಟಚ್ ಅಂತ ಬಂದಿದೆ. ಓಕೆ, so listen with your heart. You're listening but need to hear with a loving heart. See, maybe there's lot of chaos, lot of noise around you. ತುಂಬ ಡಿಸ್ಟರ್ಬೆನ್ಸ್ ಇದೆ, ಅದರಿಂದ ನಿಮಗೆ ಲವ್ ಲೈಫಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಯು ಹ್ಯಾವ್ ಟು ಡೂ ಎವ್ರಿಥಿಂಗ್ ಬೇಸ್ಡ್ ಆನ್ ಯುವರ್ ಫೀಲಿಂಗ್ಸ್. ನಿಮ್ಮ ಹಾರ್ಟ್ ಏನು ಹೇಳುತ್ತೆ ಅದನ್ನು ನೀವು ಕೇಳಬೇಕು. ಲಿಸನ್ ಟು ದ್ಯಾಟ್. ಇಟ್ ನೋಸ್ ವಾಟ್ ಯು ನೀಡ್, ಹೌ ಯು ಹ್ಯಾವ್ ಟು ಬಿ ಅಂತ. And then physical touch. A tender touch can mean so much. Maybe you guys, ಇಲ್ಲಿ ನೋಡಿ ಇವ್ರು ಹೆಂಗಿದ್ದಾರೆ, ಈ ಕಪಲ್ ಹೆಂಗಿದೆ. ಗೋ ಆನ್ ಅ ಡೇಟ್, ಗೋ ಔಟ್ ಆನ್ ಅ ಡ್ರೈವ್. ಆ ಫಿಸಿಕಲ್ ಇಂಟಿಮಸಿನ ಮತ್ತೆ ಸ್ಪಾರ್ಕ್ ವಾಪಸ್ ತನ್ನಿ. ದ್ಯಾಟ್ ಈಸ್ ನೀಡೆಡ್ ಅಂತ ನಂಗಿಲ್ಲಿ ಕಾಣಿಸ್ತಾ ಇದೆ. ಯು ನೀಡ್ that physical touch, that romance has to be there. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ 2026ಅಲ್ಲಿ you will definitely the things will get more better. It will become more romantic than the previous relationship. This is what I see. And one more card we'll see.
Okay, so this one. Last quarter moon in Virgo. All right. So last quarter moon in Virgo can indicate that ಅದೇ ಸ್ವಲ್ಪ ಇಮೋಷನಲ್ ಡ್ರೈನೇಜ್ ಇಂಡಿಕೇಟ್ ಮಾಡುತ್ತೆ. ವರ್ಗೋ ಸೈನ್ ಇಸ್ ಆಲ್ ಅಬೌಟ್ ಲವ್ ಆ್ಯಂಡ್ ಬ್ಯೂಟಿ ಆ್ಯಂಡ್ ಇಟ್ ಸೇಸ್ ಅಟೆಂಡ್ ಟು ದ ಡೀಟೇಲ್ಸ್. ಸಣ್ಣ ಪುಟ್ಟ ಡೀಟೇಲ್ಸ್ನ ನೀವು ಅಟೆಂಡ್ ಮಾಡಿ, ನೀವು ನೋಡಿ ಮೈನ್ಯೂಟ್ ಆಗಿ ಎಲ್ಲ ಸಿಚುವೇಶನ್ ಅನಲೈಸ್ ಮಾಡಿ. ಆ್ಯಂಡ್ ಯುವರ್ ಲವ್ ಲೈಫ್, ಐ ಥಿಂಕ್ ಯು ಹ್ಯಾವ್ ಟು this also means heart chakra. This shows that your heart chakra needs to be healed and it will heal. ಗಾರ್ಡನ್ ಹತ್ರ ಹೋಗಿ, ಎಲ್ಲಾದರೂ ಹೊರಗಡೆ ಹೋಗಿ ಸ್ವಲ್ಪ ಬೇರ್ ಫುಟ್ ವಾಕ್ ಮಾಡಿ, ಗ್ರೀನರಿ ಹತ್ರ ಹೋಗಿ, ಅಥವಾ ನೀವು ಎಲ್ಲಾದರೂ ಮೇ ಬಿ ಯು ಆ್ಯಂಡ್ ಯುವರ್ ಪಾರ್ಟ್ನರ್ ಮೈಟ್ ವಿಸಿಟ್ ದಿಸ್ ಕೈಂಡ್ ಆಫ್ ಅ ಪ್ಲೇಸ್ ಇನ್ 2026. ಐ ಕ್ಯಾನ್ ಸಿ ಮೇ ಬಿ ಒಂದು ಏನ್ಷಿಯಂಟ್ ಪ್ಲೇಸ್ಗೆ ನೀವು ಹಿಸ್ಟಾರಿಕಲ್ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು. ಇಟ್ ಕುಡ್ ಬಿ ಅ ಟೆಂಪಲ್ ಅಥವಾ ಈ ಥರ ಗ್ರೀನರಿ ಪ್ಲೇಸ್ ಆರ್ ಮೌಂಟೇನ್ಸ್ ಯು ಕ್ಯಾನ್ ಗೋ ವಿಸಿಟ್. ಡೆಫಿನೆಟ್ಲಿ ನೀವು ಯು ವಿಲ್ ಗೋ ಆನ್ ಅ ಟ್ರಿಪ್ ವಿತ್ ಯುವರ್ ಪಾರ್ಟ್ನರ್. ಯು ಆರ್ ಮೇಕಿಂಗ್ ಪ್ಲ್ಯಾನ್ಸ್ ಫಾರ್ ದಿಸ್ ಆ್ಯಂಡ್ ನೀವು ತುಂಬ ಎಂಜಾಯ್ ಮಾಡ್ತೀರಾ. ದಿಸ್ ಇಯರ್ ಇಸ್ ಗೋಯಿಂಗ್ ಟು ಬಿ ಸೋ ಗುಡ್ ಫಾರ್ ಯು ಗೈಸ್. ಆ್ಯಂಡ್ ಇದು ವರ್ಗೋ ಏನಿದೆ ಅಲ್ಲ, ವರ್ಗೋ ಅಲ್ಲಿ ಇರೋದ್ರಿಂದ ಇಟ್ ಶೋಸ್ ತುಂಬ ಇಮೋಷ್ನಲ್ ಕನೆಕ್ಷನ್ಸ್, ತುಂಬ ಡೀಪ್ ಕನೆಕ್ಷನ್ ಆಗೋದಿದೆ ನಿಮಗೆ. ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. I hope you like this reading and do take care of your partner and do communicate with your partner. Communication is the key. Hige love ಮಾಡಿ and be open to love, and 2026 is going to be an amazing year for you guys. All right, so ನೀವು pile 2 choose ಮಾಡಿದ್ದೀರಾ ಅಂದರೆ this is your reading, or if you have been attracted to howlite crystal, then ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಇಲ್ಲ ಅಂದರೆ ನೀವು ಡೇಟ್ ಆಫ್ ಬರ್ತ್ ಪ್ರಕಾರ ಬಂದಿದ್ದೀರಾ ಅಂದರೆ then your date of birth will be 2, 5, 8, 11, 14, 17, 20, 23, 26 and 29. So let's see ನಿಮ್ಮ ರೀಡಿಂಗ್ 2026 ಲವ್ ರೀಡಿಂಗ್ ಹೇಗಿರುತ್ತೆ ಅಂತ. ನಾನು ಆಲ್ರೆಡಿ ಈ ಡೆಕ್ನ ಕ್ಲೆನ್ಸ್ ಮಾಡಿದ್ದೀನಿ, ಎನರ್ಜೈಸ್ ಮಾಡಿದ್ದೀನಿ ಆ್ಯಂಡ್ ಶಫಲ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ವಾಟ್ ಯೂನಿವರ್ಸ್ ಹ್ಯಾಸ್ ಟು ಸೇ. ಕಮ್ ಆನ್ ಯೂನಿವರ್ಸ್, ಪೈಲ್ 2 ಅವರ ಲವ್ ಲೈಫ್ ಹೇಗಿರುತ್ತೆ ಅಂತ ತೋರಿಸಿ. ಓಕೆ, ಆಲ್ರೆಡಿ ಇಲ್ಲಿ ಒಂದು 3 ಕಾರ್ಡ್ಸ್ ಇದೆ. ಐ ಆಮ್ ಗೋನಾ ಟೇಕ್ ದಿಸ್. ದ ಚಾರಿಯಟ್ ಕಾರ್ಡ್, ಆಸಮ್. ಆ್ಯಂಡ್ ದೆನ್ ಓಕೆ, 8 ಆಫ್ ಸ್ವರ್ಡ್ಸ್ ಆ್ಯಂಡ್ 10 ಆಫ್ ಕಪ್ಸ್. All right. Okay, so chariot card antu tumba, this is a major arcana card and it shows that there is movement, guys. 2026 alli you're going to go forward. There's a lot of tumba stable relationship ಆಗುತ್ತೆ, which is like fast going ಇರುತ್ತೆ ನಿಮ್ದು. 2026 ಅಲ್ಲಿ ನಿಮ್ಮ ಲವ್ ಲೈಫ್ ತುಂಬಾ ವೇಗವಾಗಿ ಹೋಗುತ್ತೆ. And you're gonna achieve a lot of things in 2026 with your partner, or could be alone also. But definitely ನಿಮಗೆ ಒಂದು ಒಳ್ಳೆ ಏನಂತಾರೆ, ಒಂದು ಒಳ್ಳೆ ನ್ಯೂ ರಿಲೇಶನ್ಶಿಪ್ ಆಲ್ಸೋ ನಿಮಗೆ ಬರ್ಬೋದು. and it also signifies that you will start taking control. You'll be very very determined this 2026 year ಅಲ್ಲಿ. and this could also mean ನಿಮಗೆ ಒಂದು ಹೊಸ ಪ್ರಪೋಸಲ್ ಬರ್ಬೋದು, ಅಥವಾ ಐ ಮೀನ್ ಜಸ್ಟ್ ಇದು ಚಾರಿಯಟಲ್ಲಿ ಹೇಗೆ ಕೂತಿದಾರಲ್ವಾ ಆ ಥರ ಒಂದೇನೋ ಬೈಕಲ್ಲಿ ಅಥವಾ ಕಾರಲ್ಲಿ ಯಾರಾದರೂ ಬಂದು ನಿಮಗೆ ಪ್ರಪೋಸ್ ಕೂಡ ಮಾಡ್ಬೋದು. ಅದನ್ನು ಕೂಡ ಇಂಡಿಕೇಟ್ ಮಾಡುತ್ತೆ. ಪ್ಲಸ್ ಇಟ್ ಕುಡ್ ಆಲ್ಸೋ ಮೀನ್ ದಟ್ ಏನಂತಾರೆ, ಇವನ್ ದಿಸ್ ಪಾರ್ಟ್ನರ್ ಅಲ್ವಾ, ಹಿಲ್ ಬಿ ವೆರಿ ಅಥಾರಿಟೇಟಿವ್. ಹಿಲ್ ಬಿ ಹ್ಯಾವಿಂಗ್ ದ ಪವರ್. ಮೇ ಬಿ ಹೀಸ್ ಲೈಕ್ ಒನ್ ಏನಂತಾರೆ, ತುಂಬ ಅವ್ರ ಮನೇಲಿ ಒಂದು ದೊಡ್ಡ ಪರ್ಸನ್ ಆಗಿರ್ಬೋದು, ಅಥವಾ ಬಿಗ್ ಏನಂತಾರೆ ಎಲ್ಡೆಸ್ಟ್ ಸನ್ ಅಥವಾ ಎಲ್ಡರ್ ಸನ್ ಅಥವಾ ಯಂಗರ್ ಸನ್ ಕೂಡ ಇರ್ಬೋದು. ದಿಸ್ ಕುಡ್ ಆಲ್ಸೋ ಮೀನ್ ಏನಂತಾರೆ, ಈ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇರುವಂಥ ಸ್ವಲ್ಪ ವ್ಯಕ್ತಿ, ಅದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಆ್ಯಂಡ್ 8 ಆಫ್ ಸ್ವರ್ಡ್ಸ್ ಬಂದಿದೆ ಅಲ್ಲ, 8 ಆಫ್ ಸ್ವರ್ಡ್ಸ್ ಬಂದಿದೆ ಅಂತಂದರೆ ಯು ಹ್ಯಾವ್ ಫೆಲ್ಟ್ ಅಥವಾ ಯು ವಿಲ್ ಫೀಲ್ ಸ್ವಲ್ಪ ಸ್ಟಕ್. ನಿಮಗೆ ಸ್ಟಕ್ ಫೀಲಿಂಗ್ ಕೊಡುತ್ತೆ. ತುಂಬ ಹಿಂಗೆ ಕಟ್ ಹಾಕ್ದಂಗೆ ಅನಿಸುತ್ತೆ. ಏನಪ್ಪ ನನ್ನ ಲೈಫ್ ಒಂಚೂರು ಮುಂದೆನೇ ಹೋಗ್ತಾ ಇಲ್ವಲ್ಲ. ತುಂಬ ಯು ಆರ್ ಫೀಲಿಂಗ್ ವೆರಿ ತುಂಬ ರಿಜಿಡ್ ಆ್ಯಂಡ್
ಸ್ಟ್ಯಾಗ್ನೆಂಟ್ ಇನ್ ಒನ್ ಪ್ಲೇಸ್, ಹೋಗ್ತಾನೆ ಇಲ್ಲ ಮುಂದಕ್ಕೆ. ರಿಲೇಶನ್ಶಿಪ್ ಹೆಂಗಿದೆ ಹಂಗೆ ಇದೆ, ಅಥವಾ ನನ್ನ ಲೈಫ್ ಹೆಂಗಿದೆ ಹಂಗೆ ಇದೆ, ಅಪ್ಪ ನನ್ನ ಲೈಫಲ್ಲಿ ಲವ್ ಸಿಗುತ್ತೋ ಇಲ್ವೋ ಅನ್ನೋದು ನಿಮಗೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರ್ಬೋದು. ಅದನ್ನು ದಿಸ್ ಇಂಡಿಕೇಟ್ಸ್. But definitely, like, you shouldn't be feeling like this. This is a temporary feeling. You will definitely come out of this, because 10 of cups bandide, guys. Look at this family. Maybe there is a ನಿಮ್ದು ಹೊಸ ಹುಡುಗ ಬಂದ್ಬಿಟ್ಟು ಅಥವಾ ಹೊಸ ಹುಡುಗಿ ಯಾರು ನಿಮ್ ಲೈಫಲ್ಲಿ ಬರ್ತಾರೋ, ದೇ ಆರ್ ಗೋನಾ ಗೆಟ್, ಐ ಮೀನ್ ಯು ಗೈಸ್ ಕ್ಯಾನ್ ಗೆಟ್ ಮ್ಯಾರಿಡ್ ಆಲ್ಸೋ. ವಾವ್, ದಿಸ್ ಇಸ್ ಅ ಮ್ಯಾರೇಜ್ ಕಾರ್ಡ್. ನಿಮ್ದು ಒಂದು ಫ್ಯಾಮಿಲಿ ಮ್ಯಾರೇಜ್ ಕಾರ್ಡ್ ಇನ್ ದ ಸೆನ್ಸ್, ಲೈಕ್ ನಿಮ್ಗೆ ಒಂದು ಪ್ರಪೋಸಲ್, ಒಂದು ಎಂಗೇಜ್ ಆಗ್ಬೋದು ನೀವು ಮೋಸ್ಟ್ ಪ್ರೊಬಬ್ಲಿ 2026 ಅಲ್ಲಿ. ಐ ಕ್ಯಾನ್ ಡೆಫಿನೆಟ್ಲಿ ಸಿ ಲಾಟ್ ಆಫ್ ಪೀಪಲ್ ಗೆಟಿಂಗ್ ಎಂಗೇಜ್ಡ್ ಇನ್ 2026 ವಿತ್ ದ ಪಾರ್ಟ್ನರ್ ಹೂ ದೇ ಹ್ಯಾವ್ ಡ್ರೆಮ್ಟ್ ಆಫ್. ನೀವು ಎಂಗೇಜ್ ಆಗ್ಬೋದು, ಯು ಗೈಸ್ ಕ್ಯಾನ್ ಗೆಟ್ ಮ್ಯಾರಿಡ್ ಆಲ್ಸೋ. ನಿಮ್ ಫ್ಯಾಮಿಲಿ ವಿಲ್ ಅಗ್ರಿ ಟು ದಿಸ್. ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಅಪ್ರೂವಲ್ ಇರುತ್ತೆ. ನೀವು ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ಐ ಸಿ ಮ್ಯಾರೇಜ್ ಇನ್ ದ ಕಾರ್ಡ್ಸ್, ವಿಚ್ ಇಸ್ ಸೋ ಪಾಸಿಟಿವ್. ನೋಡಿ, ಇಲ್ಲಿ ಕ್ಯೂಟ್ ಮಕ್ಕಳು. ಮೇ ಬಿ ನೀವು, ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್ ಅಲ್ವಾ, ದಟ್ ಮೀನ್ಸ್ ಒನ್ ನ್ಯೂ ಪರ್ಸನ್ ಇಸ್ ಗೋನ ಕಮ್. You, like, if you are a woman, you are going to get pregnant in 2026, which is a very good news. That is also a love only, alva. Because of love, you're gonna welcome a new person. And ಆ ಫ್ಯಾಮಿಲಿಗೆ ಒಂದು ಎಕ್ಸ್ಟ್ರಾ ಪರ್ಸನ್ ಬರ್ತಾರೆ, ಸೆಕೆಂಡ್ ಪರ್ಸನ್. ಅಥವಾ ನಿಮ್ಗೆ ಆಲ್ರೆಡಿ ಒಬ್ರು ಕಿಡ್ ಇದ್ರೆ ನೆಕ್ಸ್ಟ್ ಇನ್ನೊಂದು ಕಿಡ್ ಬರೋ ಸಾಧ್ಯತೆ ಇದೆ. ಇಟ್ಸ್ ಗೋನ ಬಿ ಲಾಡ್ ಆಫ್ ಹ್ಯಾಪಿನೆಸ್, ಲಾಡ್ ಆಫ್ ಜಾಯ್. ನೀವು ಎಲ್ಲರೂ ಸೇರಿ ಯಾವುದೋ ಒಂದು ಕಡೆ ಯು ಆಲ್ ಲೈಕ್ ಫ್ಯಾಮಿಲಿ ಎಲ್ಲ ರಿಯೂನಿಯನ್ ತರ ಮಾಡೋ ಸಾಧ್ಯತೆ ಇದೆ. ಎಲ್ಲೋ ಪಾರ್ಟಿ ಮಾಡ್ತೀರಾ ಅನ್ಸುತ್ತೆ ನೀವು, ಅಥವಾ ಒಂದು ಹಬ್ಬ ಸೆಲೆಬ್ರೇಟ್ ಮಾಡ್ಬೋದು ನಿಮ್ಮ ಮನೇಲಿ. ಇಷ್ಟು ಚೆನ್ನಾಗಿದೆ. ದೀಸ್ ಆರ್ ಲೈಕ್ ವೆರಿ ವೆರಿ ಗುಡ್ ಕಾರ್ಡ್ಸ್ ಇದು. ಬಟ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್. ಡೋಂಟ್ ಫೀಲ್ ಸ್ಟಕ್. ಅದು ಮೇನ್. ಬಿಕಾಸ್ ಇದ್ರಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ ಲಾಂಗ್ ಟರ್ಮ್ ಸ್ಟೇಬಲ್ ರಿಲೇಶನ್ಶಿಪ್ ತೋರಿಸ್ತಾ ಇದೆ, ಒಂದು ಸೆಕ್ಯೂರ್ ರಿಲೇಶನ್ಶಿಪ್ ತೋರಿಸ್ತಾ ಇದೆ. ದಟ್ ಇಸ್ ವಾಟ್ ಐ ಸಿ. I'll see few more cards. Oh. Already, oh my god. 5 of Wands and 10 of Wands. Okay. So, ಇದೆರಡೂ ಪಾಪ್ ಆಗಿದೆ. But I'll just consider those two. I'll just take this as reference. Okay. ಸೊ ನೀವು ಈವನ್ ಫೈನಾನ್ಸಸ್ ಕಡೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಫ್ಯಾಮಿಲಿಯಲ್ಲಿ ಮುಂದೆ ನೆಕ್ಸ್ಟ್ ಮೇಕ್ ಮನಿ ಟುಗೆದರ್, ಅಥವಾ ನಿಮ್ದು ಮನಿ ಪ್ಲಾನ್ಸ್ ಜಾಸ್ತಿ ಇದೆ. ಅದು ಯಾಕಂದ್ರೆ ನಾನು ರೆಫರೆನ್ಸ್ ಕಾರ್ಡಲ್ಲಿ ನೋಡಿದೆ. ಬಟ್ ಇದು 5 of Wands ಅಗೇನ್ ಮೀನ್ಸ್ ಲೈಕ್ ಯು ವಾಂಟ್ ಟು ಇಟ್ ಮೀನ್ಸ್ ಕಾಂಪಿಟಿಷನ್. ನಿಮ್ದು ಇವನ್ ಕರಿಯರ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ. ಮೇ ಬಿ ಯು ಕ್ಯಾನ್ ಮೀಟ್, ಇಫ್ ಯು ಆರ್ ಸಿಂಗಲ್ ಅಲ್ವಾ, ಯು ಮೈಟ್ ಮೀಟ್ ಅ ಪಾರ್ಟ್ನರ್ ಅಟ್ ಯುವರ್ ವರ್ಕ್ ಪ್ಲೇಸ್. ನೀವು ಎಲ್ಲಿ ನಿಮ್ದು ಪ್ಯಾಷನ್ ಇದೆ, ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಲ್ಲಿ ಯಾರಾದ್ರೂ ಒಬ್ಬರನ್ನ ಮೀಟ್ ಆಗೋಂಥ ಚಾನ್ಸ್ ಇದೆ, ಅದು ತೋರಿಸ್ತಾ ಇದೆ. ಅಂಡ್ ಇಟ್ ಕುಡ್ ಬಿ ದ ಸ್ಪಾರ್ಕ್ ಮೈಟ್ ಇಗ್ನೈಟ್ ಡ್ಯೂರಿಂಗ್ ಸಮ್ ಏನಂತಾರೆ ಅದು ಆಫೀಸ್ ಮೀಟಿಂಗ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಐ ಕ್ಯಾನ್ ಸಿ ದ್ಯಾಟ್ ದರ್ ಇಸ್ ಡೆಫಿನೆಟ್ಲಿ ಕಾಂಪಿಟೇಷನ್. ಮೇ ಬಿ ಸಮ್ಮನ್ ಹೂ ಯೂಸ್ ಟು ಹೇಟ್ ಅಲ್ವಾ, ಅವರು ಮೇ ಬಿ ನಿಮಗೆ ಕ್ಲೋಸ್ ಆಗೋ ಚಾನ್ಸ್ ಇದೆ 2026 ಅಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಮೈಟ್ ಹ್ಯಾಪನ್ ಇನ್ 2026, ಅದು ತೋರಿಸ್ತಾ ಇದೆ. ಪ್ಲಸ್ ನೀವು ತುಂಬಾ ಬರ್ಡನ್ ಅಂದ್ರೆ ತುಂಬಾ ಬರ್ಡನ್ ಹೊತ್ಕೊಂಡಿದ್ದೀರಾ, ಅದನ್ನು ತೋರಿಸ್ತಾ ಇದೆ. ಯು ಆರ್ ಟೇಕಿಂಗ್ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡೋಕ್ಕೂ ಯು ಮೈಟ್ ಗೆಟ್ ಸಮ್ಮನ್. ಆ ಸಪೋರ್ಟ್ ಅಂತೂ ನಿಮ್ಗೆ ಸಿಗುತ್ತೆ. ಆ್ಯಂಡ್ ದಿಸ್ ಒನ್, ಇದೇನು ನಾನು ಕಾಂಪಿಟಿಷನ್ ಅಂತ ಹೇಳಿದ್ನಲ್ವಾ, ಈ ಕಾಂಪಿಟಿಷನ್, ಈ ಡಿಸ್ಅಗ್ರಿಮೆಂಟ್ಸ್ ಏನು ಫೈಟ್ಸ್ ಆಗುತ್ತಲ್ವಾ, ಇಟ್ ಕುಡ್ ಆಲ್ಸೋ ಮೀನ್ ನೀವು ನಿಮ್ಮ ಲವ್ ಲೈಫಲ್ಲೂ ಸ್ವಲ್ಪ ಜಗಳ ಅದು ಇದು ಸ್ವಲ್ಪ ಆಗುವಂಥ ಚಾನ್ಸಸ್ ಇದೆ. ಬಟ್ ಇಟ್ ಇಸ್ ಫೈನ್. ಇಟ್ ವಿಲ್ ಬಿ ಲೈಕ್ ಅ ಪ್ಲೇಫುಲ್ ಫೈಟ್. ಇಟ್ಸ್ ನಾಟ್ ಲೈಕ್ ಫುಲ್ ಸೀರಿಯಸ್ ದೊಡ್ಡ ಜಗಳ ಅಂತ ಅಲ್ಲ. ಒಂದು ಸಣ್ಣ ಪುಟ್ಟ ಲೈಕ್ ಕ್ಯೂಟ್ ಫೈಟ್ ಮಾಡುವಂಥ ಪರ್ಸ್ನಾಲಿಟಿ ಫ್ರೆಂಡ್ ನಿಮಗೆ ಸಿಗ್ಬೋದು. ಅಥವಾ ನೀವು ಒಂದೇನೋ ಸಣ್ಣ ಪುಟ್ಟ ಕ್ಯೂಟ್ ಜಗಳಗಳು ಆಡ್ತಾರಲ್ವಾ, ಆ ಥರ ನನಗೆ ಕಾಣಿಸ್ತಾ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ಆ್ಯಂಡ್ 10 of Wands,
ಇದೇನು ಹೇಳೋದು ಗೊತ್ತಾ, ಸ್ವಲ್ಪ ಸ್ಟ್ರಗಲ್ ಅಂದರೆ ರಿಲೇಷನ್ಶಿಪ್ಪಲ್ಲಿ ಒಂಚೂರು ಸ್ಯಾಕ್ರಿಫೈಸ್ ಮಾಡುವಂಥದ್ದು ಅಥವಾ ಸ್ಟ್ರಗಲ್ ಮಾಡುವಂಥದ್ದು ಸ್ವಲ್ಪ ತೋರಿಸುತ್ತೆ. ಅಥವಾ ನೀವು ಮಾಡೋದೆಲ್ಲ ಕೆಲ್ಸಕ್ಕೂ ಮೇ ಬಿ ಯು ಆರ್ ಫೀಲಿಂಗ್ ಲೈಕ್ ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಪ್ಪ, ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದೀನಿ, ಬಟ್ ನಂಗೆ ಯಾರೂ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ. ತುಂಬ ನೀವು ವೆಯ್ಟ್ ಕ್ಯಾರಿ ಮಾಡ್ತಿದ್ದೀರಾ, ತುಂಬ ಲೈಕ್ ಮನೇಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಜಾಬ್ದು ರೆಸ್ಪಾನ್ಸಿಬಿಲಿಟಿ, ಈ ಕಡೆ ಫ್ರೆಂಡ್ಸಿಗೆ ನೋಡ್ಕೋಬೇಕು, ಫ್ಯಾಮ್ಲಿ ನೋಡ್ಕೋಬೇಕು, ಎಲ್ಲಾನು ನಾನೇ ನೋಡ್ಕೋತಾ ಇದ್ದೀನಿ ಅಂತ ನೀವು ಅನ್ಕೋತಾರೆ. ದಿಸ್ ಸಿಂಬಲೈಸಸ್ ಸ್ವಲ್ಪ ಸ್ಟ್ರೆಸ್, ಆಯ್ತಾ. ಬಟ್ ಇದು ಬಂದಾಗ ಏನು ಮಾಡ್ಬೇಕು ಗೊತ್ತಾ ನೀವು, ದಿಸ್ ಆಲ್ಸೋ ಟೆಲ್ಸ್ ದ್ಯಾಟ್ ಯು ಹ್ಯಾವ್ ಟು ಸೀಕ್ ಹೆಲ್ಪ್ ಮೈ ಡಿಯರ್ ಫ್ರೆಂಡ್ಸ್. ನೀವು ಎಲ್ಲಾನು ನಾನೇ ಮಾಡ್ತೀನಿ, ನಂದೇ ಜವಾಬ್ದಾರಿ, ನಾನೇ ಮಾಡ್ಬೇಕಲ್ಲಪ್ಪ ಅಂತ ಕೂತ್ಕೊಳ್ಬೇಡಿ. ಡೋಂಟ್ ಡೂ ದ್ಯಾಟ್. ಡಿವೈಡ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಆಸ್ಕ್ ಯುವರ್ ಪಾರ್ಟ್ನರ್, ನೀವೇನಾದರೂ ಮ್ಯಾರಿಡ್ ಇದ್ದೀರಾ, ಕಮಿಟೆಡ್ ಆಗಿದ್ದೀರಾ ಅಂದರೆ ಆಸ್ಕ್ ಯುವರ್ ಪಾರ್ಟ್ನರ್ ಟು ಟೇಕ್ ಸಮ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್. ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಲೈಕ್ ನೀವೇನಾದರೂ ಅಡುಗೆ ಮಾಡ್ತಿದ್ರೆ ಅವ್ರಿಗೆ ಸ್ವಲ್ಪ ಬೇರೆ ಏನಾದರೂ ಕೆಲಸ ಕೊಡಿ, ಪಾತ್ರೆ ಉಜ್ಜೋದು ಕೆಲಸ ಕೊಡಿ, ಅಥವಾ ಇಫ್ ಈಸ್ ಓಕೆ ಲೈಕ್ ಗಿವ್ ಹಿಮ್ ಅಟ್ಲೀಸ್ಟ್ ಲೈಕ್ ಬಟ್ಟೆ ಮಡ್ಚೋದು ಕೆಲಸ, ಲೈಕ್ ಅಟ್ಲೀಸ್ಟ್ ಸ್ವಲ್ಪ ಕೆಲಸ ನೀವು ಡಿವೈಡ್ ಮಾಡ್ಕೋಬೇಕು. ಡೆಫಿನೆಟ್ಲಿ ಸೀಕ್ ಹೆಲ್ಪ್. ಡೋಂಟ್ ಟ್ರಬಲ್ ಯೋರ್ ಸೆಲ್ಫ್. ಅದನ್ನ ಮಾಡಕ್ ಹೋಗ್ಬಿಡಿ. ಆ್ಯಂಡ್ ನೀವೇನು ಗೊತ್ತಾ, ನಿಮ್ಮ ಓನ್ ಸೆಲ್ಫ್ನಲ್ಲಿ ನೀವು ಫೋಕಸ್ ಮಾಡಬೇಕು. ಫೋಕಸ್ ಆನ್ ಯುವರ್ ಓನ್ ನೀಡ್ಸ್. ಯು ಹ್ಯಾವ್ ಟು ರೀಚಾರ್ಜ್. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿಲ್ಲ, ಸೆಲ್ಫ್ ಲವ್ ಮಾಡಿಲ್ಲ ಅಂದರೆ ಮತ್ತೆ ನಿಮ್ಗೆ ಎನರ್ಜಿ ಅಲ್ಲಿಂದ ಸಿಗುತ್ತೆ ನೆಕ್ಸ್ಟ್ ನಿಮಗೆ. ಯು ನೀಡ್ ಟು ಹ್ಯಾವ್ ಎನರ್ಜಿನೋ. ಎಲ್ಲಾನು ನೀವು ಟಯರ್ಡ್ ಆದರೆ ಆ ಸ್ಪಾರ್ಕ್ ಎಲ್ಲಿರುತ್ತೆ, ಲವ್ ಎಲ್ಲಿರುತ್ತೆ, ಸೆಲ್ಫ್ ಲವ್ ಎಲ್ಲಿರುತ್ತೆ. ಸೊ ಡಿವೈಡ್, ಅದರಲ್ಲೂ ಲವ್ ಇರುತ್ತೆ, ಆಯ್ತಾ. ಡೂ ದ್ಯಾಟ್. ಡೆಫಿನೆಟ್ಲಿ ಯು ಕ್ಯಾನ್ ದಿಸ್, ಬಟ್ ಐ ಸಿ ಲಾಡ್ ಆಫ್ ಲವ್. you have to take responsibility of dividing the ಜವಾಬ್ದಾರೀಸ್. ಅದು ಆಯ್ತಾ. ದೆನ್ ವಿಲ್ ಸಿ ಕೆಲವೊಂದು ಮೋರ್ ಮೆಸೇಜಸ್ ದಟ್ ಏನು ಮಾಡಬೇಕು 2026 ಏನು ಮಾಡಿದ್ರೆ ಬೆಸ್ಟ್ ಅಂತ. ಸಿ ಫರ್ಗಿವ್ನೆಸ್. ಅಲೌ ಫರ್ಗಿವ್ನೆಸ್ ಟು ಹೀಲ್ ದ ವೂಂಡ್ಸ್ ಆಫ್ ಹಾರ್ಟ್, ರೆಸ್ಟೋರಿಂಗ್ ಲವ್ಸ್ ಟ್ರಸ್ಟ್. ಸೋ ಟ್ರೂ. ಇಲ್ಲಿ ನೋಡಿ, ಈ ಕಾರ್ಡ್ಸ್ ಹತ್ರನೇ ಬಂದಿದೆ ಇದು ಫರ್ಗಿವ್ನೆಸ್. ಯು ಹ್ಯಾವ್ ಟು forgive yourself also, the situations also, your partner also. If you are single also, ನೀವು ಈ forgiveness ಇಂದ ಹೊರಗಡೆ ಬಂದ್ರೆ you will attract love. Forgiveness only will heal your wounds. And ಮತ್ತೆ ನೀವು ಒಂದು ಟ್ರಸ್ಟ್ ಮಾಡೋ ಅಂಥದ್ದು ಒಂದು ಪಾಸಿಬಿಲಿಟಿ ಬರುತ್ತೆ ನಿಮಗೆ ರಿಲೇಶನ್ಶಿಪ್ ಅಲ್ಲಿ. ಅದು ಮಾಡಿ, ವಿಚ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇನ್ನೊಂದು ಕಾರ್ಡ್ ನೋಡೋಣ. ಇಲ್ಲಿ ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ. ಸರ್ಪ್ರೈಸ್. ಆಲ್ರೈಟ್. ಸೊ ಸರ್ಪ್ರೈಸ್. adorn the everyday with surprises. Keep the freshness alive. Yes. Look, ಎಲ್ಲಿ ಬಂದಿದೆ ಇದು. ಎವ್ರಿ ಡೇ ಅಟ್ಲೀಸ್ಟ್ ನೀವು ನಿಮಗೆ ನೀವು ಸರ್ಪ್ರೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಫ್ರೆಶ್ನೆಸ್ ಅಲೈವ್ ಆಗಿ ಇಟ್ಕೊಳ್ಳಿ. ನೀವು ನಿಮ್ಮ ಸೆಲ್ಫ್ಗೆ ನೀವು ಗಿಫ್ಟ್ಸ್ ತಗೊಳ್ಳಿ. ಪರ್ಚೇಸ್ ಸಮಥಿಂಗ್, ಏನಾದರೂ ಶಾಪಿಂಗ್ ಮಾಡಿ, ಏನಾದರೂ ಸಮಥಿಂಗ್. ಇಷ್ಟು ದಿವಸ ನೀವು ಏನೋ ಒಂದು ತಗೊಳ್ಬೇಕಿತ್ತಪ್ಪ, ನನಗೆ ಪರ್ಚೇಸ್ ಮಾಡಬೇಕಿತ್ತು, ತಗೊಂಡೇ ಇಲ್ಲ ನಾನು. ಮೇ ಬಿ ಯೋರ್ ಬ್ಯೂಟಿಫುಲ್ ಡ್ರೆಸ್ ಆರ್ ಸಮಥಿಂಗ್ ಲೈಕ್ ಜ್ಯುವೆಲ್ರಿ ಆರ್ ಸಮಥಿಂಗ್ ನಿಮ್ಗೆ ತಗೊಳ್ಳೋದಿತ್ತು. ಬಟ್ ಯು ಕೆಪ್ಟ್ ಅದು ಬರೀ ಕಾರ್ಟಲ್ಲೇ ಕೂತಿದೆ, ಅದು ನೀವು ಶಾಪಿಂಗ್ ಮಾಡೇ ಇಲ್ಲ. ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯು ಟು ಶಾಪ್. ಗೆಟ್ ದಟ್ ಪ್ರಾಡಕ್ಟ್, ಗೆಟ್ ದಟ್ ವಾಟ್ ಎವರ್ ಯು ಲವ್ ಆ್ಯಂಡ್ ಸರ್ಪ್ರೈಸ್ ಯುವರ್ ಸೆಲ್ಫ್. ಅದನ್ನು ನೀವು ಆ ಫೀಲಿಂಗ್ ಮತ್ತೆ ನೀವು ಅಲೈವ್ ಮಾಡಬೇಕು ನಿಮ್ಮ ಹಾರ್ಟಲ್ಲಿ. ಅದು ತೋರಿಸ್ತಾ ಇದೆ, ಅದು ಮಾಡ್ಬೇಕು ನೀವು, ಆಯ್ತಾ. ಲೆಟ್ಸ್ ಸಿ. ಓಕೆ, ಆಲ್ರೆಡಿ ಒಂದು ಕಾರ್ಡ್ ಬಿದ್ದಿದೆ. ನಿಮ್ಮ ಲವ್ ಆ್ಯಂಡ್ ರೊಮ್ಯಾನ್ಸ್ ಹೇಗಿರ್ಬೋದು ಅಂತ. ಸೊ ಸೀಕ್ ಅಡ್ವೆಂಚರ್ ಟುಗೆದರ್. ಇಟ್ ಆಡ್ಸ್ ಎಕ್ಸೈಟ್ಮೆಂಟ್ ಟು ಯೋರ್ ಜರ್ನಿ. ಸಿ, ಹೋಗಿ ಎಲ್ಲಾದರೂ ಟ್ರಿಪ್ಗೆ ಹೋಗಿ, ಎಲ್ಲಾದರೂ ಏನಂತಾರೆ ಒಂದು ಡ್ರೈವ್ ಮೇಲೆ ಹೋಗಿ. ಇಮೋಷನಲ್ ಬ್ಯಾಗೇಜ್ ಕ್ಯಾನ್ ವೇ ಡೌನ್ ರಿಲೇಶನ್ಶಿಪ್ಸ್. ಅನ್ಪ್ಯಾಕ್ ಇಟ್ ಆ್ಯಂಡ್ ದೆನ್ ಗೋ ಆನ್ ಅ ಟ್ರಿಪ್. ದಿಸ್ ಇಸ್ ದ ಬೆಸ್ಟ್ ಮೆಸೇಜ್ ವಿಚ್ ಯು ಗಾಟ್. ನೀವು ತುಂಬ ಅದು ಇದೆ ಇದು ಇದೆ ಅಂತ ತುಂಬ ನೀವು ಬ್ಯಾಗೇಜ್ ಕ್ಯಾರಿ ಮಾಡ್ತಿದ್ದೀರಾ. ಡೋಂಟ್ ಡೂ ದ್ಯಾಟ್. ಜಸ್ಟ್ ಲೀವ್ ಇಟ್. ಅದೆಲ್ಲ ಇದ್ದೇ ಇರುತ್ತೆ. ಅದು ಬಿಟ್ಬಿಟ್ಟು ನೀವು ಮುಂದಕ್ಕೆ ಹೋಗಿ. ಇವಾಗ
2026 ಅಲ್ಲಿ ಯು ಹ್ಯಾವ್ ಟು ಗೋ ಟು ಅ ನ್ಯೂ ಪ್ಲೇಸ್ ಸಮ್ವೇರ್. ಯು ಹ್ಯಾವ್ ಟು ಏನಂತಾರೆ, ಒಂದು ಎಕ್ಸೈಟಿಂಗ್ ಪ್ಲೇಸ್ಗೆ ಹೋಗಿ ನೀವು. ಇಟ್ ವಿಲ್ ಡೆಫಿನೆಟ್ಲಿ ಚೇಂಜ್ ದ ಏನಂತಾರೆ situation and will bring lot of happiness. I see lot of happiness and excitement definitely ನಿಮಗೆ 2026 ಅಲ್ಲಿ, ಬಿಕಾಸ್ ಈ ಕಾರ್ಡ್ ನೋಡಿದ ತಕ್ಷಣ, ಚಾರಿಯಟ್ ನೋಡಿದ ತಕ್ಷಣ ನನ್ಗೆ ಅನ್ಸ್ಬಿಡ್ತು. ಆ್ಯಂಡ್ ಅದೇ ನೀವು ಒಂದು ಡಿಫ್ರೆಂಟ್ ಪ್ಲೇಸ್ಗೆ ಕೂಡ ಹೋಗ್ಬೋದು, ಫಾರಿನ್ ಕಂಟ್ರಿಗೂ ಹೋಗ್ಬೋದು, ಅದನ್ನು ಇಂಡಿಕೇಟ್ ಮಾಡುತ್ತೆ. ಮೇ ಬಿ ಯು ಹ್ಯಾವ್ ಪ್ಲ್ಯಾನ್ಸ್, ನನಗೆ ಸ್ವಲ್ಪ ಫಾರಿನ್ ಟ್ರಿಪ್ಗೆ ಹೋಗೋದಿದೆ, ಅಥವಾ ಬೇರೆ ಸ್ಟೇಟ್, ಸಮ್ ಡಿಫ್ರೆಂಟ್ ಪ್ಲೇಸಸ್ ಐ ವಾಂಟ್ ವಿಸಿಟ್ ಅಂತೇನೋ ಇರ್ಬೋದು ನಿಮಗೆ. ಗೋ ಡೂ ದ್ಯಾಟ್. ಯು ವಿಲ್ ಡೆಫಿನೆಟ್ಲಿ ಡೂ ದ್ಯಾಟ್ ಇನ್ 2026. ಸಿ, ಹ್ಯಾವ್ ಪೇಷನ್ಸ್. ಲವ್ ಇಸ್ ಪೇಷಂಟ್ ಆ್ಯಂಡ್ ಕೈಂಡ್ ಆಲ್ವೇಸ್. ಸೊ ಪೇಷಂಟ್ ಆಗಿರಿ ಆ್ಯಂಡ್ ಕನ್ಸಿಡರ್ ಯುವರ್ ಫೌಂಡೇಶನ್. ಲುಕ್ ಅಟ್ ಹೌ ಕಮಿಟೆಡ್ ಯು ಆರ್ ಟು ಲವ್. ನಿಮ್ಮ ಫೌಂಡೇಶನ್ ನೀವು ಚೆಕ್ ಮಾಡಿ. ಸ್ಲೋ ಡೌನ್. ಪಾಸ್ ಆ್ಯಂಡ್ ಅಲೌ ಥಿಂಗ್ಸ್ ಟು ಅನ್ಫೋಲ್ಡ್. ಸಿ, ನೀವು ಹೇಗೆ ನಿಮ್ದು ಫೌಂಡೇಶನ್ ನೀವು ಬಿಲ್ಡ್ ಮಾಡಿರ್ತಾರಲ್ಲ, ಅದ್ರ ಮೇಲೇ ನಿಮ್ಮ ರಿಲೇಶನ್ಶಿಪ್ ಹೋಗೋದು. ಆವಾಗಲೇ ಬಿಲ್ಡಿಂಗ್ ಸ್ಟ್ರಾಂಗ್ ಆಗೋದು. ಫೌಂಡೇಶನ್ ಶುಡ್ ಬಿ ಸ್ಟ್ರಾಂಗ್. ಅದು ನೋಡಿ ನೀವು ಯಾವ ಲೆವೆಲ್ಗೆ ನೀವು ಕಮಿಟ್ ಆಗ್ತೀರಾ ಅದಕ್ಕೆ ಅಂತ ನೀವು ಯು ಅನಲೈಸ್ ಇಟ್ ಆ್ಯಂಡ್ ದೆನ್ ಟೇಕ್ ಡಿಸಿಷನ್ಸ್. ಸ್ಲೋ ಆಗಿ ಡಿಸಿಷನ್ಸ್ ತಗೊಳ್ಳಿ. ಟೇಕ್ ಯೋರ್ ಟೈಮ್, ಬಟ್ ಡೆಫಿನೆಟ್ಲಿ ಡೂ ಎಂಜಾಯ್. ಲೀವ್ ಯೋರ್ ಬ್ಯಾಗೇಜ್. ಸೆಲ್ಫ್ ಲವ್ಗೆ ಇಂಪಾರ್ಟೆನ್ಸ್ ಕೊಡಿ. ಅಡ್ವೆಂಚರ್ ಸ್ವಲ್ಪ ಏನಂತಾರೆ ಎಂಜಾಯ್ ಮಾಡಿ, ಆಯಿತಾ, 2026 ಅಲ್ಲಿ. ದಟ್ಸ್ ವಾಟ್ ಐ ಸಿ. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ವಿತ್ ಯೋರ್ ಸೆಲ್ಫ್, ಅಥವಾ ವಿತ್ ಯೋರ್ ಪಾರ್ಟ್ನರ್, ವಿತ್ ಯೋರ್ ಫ್ಯಾಮಿಲಿ. ಐ ಡೆಫಿನೆಟ್ಲಿ ಸಿ ದ್ಯಾಟ್. ಫುಲ್ ಮೂನ್ ಇನ್ ಟಾರಸ್. ವಾವ್, ಇವತ್ತು ಕೂಡ ಫುಲ್ ಮೂನೆ. ಐ ಆಮ್ ಶೂಟಿಂಗ್ ದಿಸ್ ಆನ್ ಅ ಫುಲ್ ಮೂನ್ ಡೇ ಆ್ಯಂಡ್ ದಿಸ್ ಇಸ್ ಸೋ ಅಮೇಝಿಂಗ್. ಐ ಆಮ್ ಸೋ ಹ್ಯಾಪಿ ಟು ಸಿ ದಿಸ್ ಕಾರ್ಡ್. I love this card. Taurus is all about emotions, gotta. It's about love. The sign is only about love, and moon is exalted in Taurus. ತುಂಬಾ ಉಚ್ಚ ಸ್ಥಾನದಲ್ಲಿರುತ್ತೆ ಚಂದ್ರ ಟಾರಸ್ ಅಂದ್ರೆ ವೃಷಭ ರಾಶಿಯಲ್ಲಿ. ಆ್ಯಂಡ್ ಅದರಲ್ಲೂ ಫುಲ್ ಮೂನ್ ಬಂದಿದೆ ಇವತ್ತು. ಫುಲ್ ಮೂನ್ ಇದೆ, ತುಂಬಾ ಪವರ್ಫುಲ್ ಇದು. ದಿಸ್ ಇಸ್ ವೆರಿ ವೆರಿ ಪವರ್ಫುಲ್. ಆ್ಯಂಡ್ ಸಿ, ದಿಸ್ ಮೀನ್ಸ್ ದ್ಯಾಟ್ ನಿಮ್ಮ ಇಮೋಷನಲ್ ಡಿಟಾಕ್ಸಿಫಿಕೇಶನ್ ನೀವು ಮಾಡ್ಕೋಬೇಕು. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಟೈಮ್. ನೀವು ಫುಲ್ ಮೂನ್ ಡೇನೇ ನೋಡ್ತಾ ಇದ್ದೀರಾ ಅಂತಂದರೆ, ಅಥವಾ ಇದು ಆದ್ಮೇಲೂ ನೋಡಿದ್ರೂ, ಎನಿ ಟೈಮ್ ಯು ಆರ್ ವಾಚಿಂಗ್ ದಿಸ್ ಈಸ್ ಅ ಮೆಸೇಜ್ ದ್ಯಾಟ್ ಯು ನೀಡ್ ಟು ಡಿಟಾಕ್ಸಿಫೈ ಯೋರ್ ಸೆಲ್ಫ್. ಎಲ್ಲ ಇಮೋಷನ್ಸ್ ತೆಗೆದ್ಬಿಡಿ. ಲೀವ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಸ್ಟಾರ್ಟ್ ಫ್ರೆಶ್. 2026 ಈಸ್ ಯೋರ್ ಇಯರ್, ಮೈ ಡಿಯರ್ ಫ್ರೆಂಡ್ಸ್. ಗೋ ಫಾರ್ ಇಟ್. ಐ ಕ್ಯಾನ್ ಡೆಫಿನೆಟ್ಲಿ ಸಿ ನ್ಯೂ ಥಿಂಗ್ಸ್, ನ್ಯೂ ಬಿಗಿನಿಂಗ್ಸ್. ದಿಸ್ ಇಸ್ ಸಮಥಿಂಗ್ ನ್ಯೂ. ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡೋದಿತ್ತಂದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಲೈಕ್ ವಾಟ್ ಕೈಂಡ್ ಆಫ್ ಲವ್ ಯು ವಾಂಟ್. ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮ್. ನೀವು ಡೆಫಿನೆಟ್ಲಿ ನೋಡ್ಬೋದು ಇದನ್ನ. ಆ್ಯಂಡ್ ನೀವು ದಿಸ್ ಆಲ್ಸೋ ಮೀನ್ಸ್ ಒಂದು ಸ್ಟೆಬಿಲಿಟಿ ತರುತ್ತೆ. ಯು ಕ್ಯಾನ್ ಸ್ಟೇಬಲೈಸ್ ಮಾಡ್ಬೋದು. ಒಂದು ಲೈಕ್ ಬಜೆಟ್ ಆಗಿರಲಿ, ಏನಾದರೂ ಒಂದು ನಿಮಗೆ ಫೈನಾನ್ಷಿಯಲ್ ಗ್ರೋತಲ್ಲಿ ಅಂತ ತೋರಿಸಿದ್ರು. ಬಿಕಾಸ್ ಈ ಟಾರಸ್ ಸೈನ್ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ವೀನಸ್ ಇದೆ, ವಿಚ್ ಮೀನ್ಸ್ ಲಕ್ಸುರಿ, ವಿಚ್ ಮೀನ್ಸ್ ಮನಿ. ಅದರದ್ದು ಪ್ಲಾನಿಂಗ್ ಮಾಡ್ಬೋದು ನೀವು. ಆ್ಯಂಡ್ ಟ್ರೀಟ್ ಯೋರ್ ಸೆಲ್ಫ್. ದಿಸ್ ಇಸ್ ಆಲ್ಸೋ ಅಬೌಟ್ ಲವ್ ಅಂತ ಹೇಳಿದ್ನಲ್ಲ, ಲವ್ ಆ್ಯಂಡ್ ಕೇರ್. ಸೊ ಗೋ ಔಟ್ ಆನ್ ಸ್ಪಾ ಡೇಸ್ಗೆ ಹೋಗಿ, ಒಳ್ಳೆ ಮೀಲ್ಸ್, ಒಂದು ಡಿನ್ನರ್ ಡೇಟ್ಗೆ ಹೋಗಿ, ಕನೆಕ್ಟ್ ವಿತ್ ನೇಚರ್. ಲುಕ್ ಹಿಯರ್, you have to connect with nature. You will feel so good. You have to make plans to go out. Nature jothe connect ಮಾಡಿ and reflect on your values. Definitely. Aita, do this. It is going to be so amazing. I'm so happy with this reading and all the best for 2026. Love ge nimge ನೀವೇನಾದರೂ ಸಿಂಗಲ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಲವ್ ಸಿಗುತ್ತೆ. ಆ್ಯಂಡ್ ಈ ಲವ್ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಹತ್ರ ಲವ್ ಬ್ರೇಸ್ಲೆಟ್ಸ್ ಇದೆ, ವಿಚ್ ಇಸ್ ದಿಸ್ ರೋಸ್ ಕಾರ್ಡ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಪರ್ಸ್ನಲೈಸ್ಡ್ ಕಸ್ಟಮೈಸ್ಡ್ ಲವ್ ಬ್ರೇಸ್ಲೆಟ್ ಇದೆ. ನೀವು ಡೆಫಿನೆಟ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ 2026 ಮೈ ಡಿಯರ್ ಫ್ರೆಂಡ್ಸ್. ನೀವೇನಾದರೂ ಪೈಲ್ 3 ಚೂಸ್ ಮಾಡಿದ್ದೀರಾ ಅಂದರೆ ದಿಸ್ ಇಸ್ ಗೋನ್ ಬಿ ಯೋರ್ ರೀಡಿಂಗ್. ಅಥವಾ ನೀವೇನಾದರೂ ಮೂನ್ ಸ್ಟೋನ್ ಕ್ರಿಸ್ಟಲ್ ಚೂಸ್ ಮಾಡಿದ್ದೀರಾ ಅಂದರೆ ದಿಸ್ ಇಸ್ ಯೋರ್ ಪೈಲ್. ಓಕೆ.
ಆ್ಯಂಡ್ ಆಲ್ಸೋ ನೀವೇನಾದರೂ ನಿಮ್ಮ ಡೇಟ್ ಆಫ್ ಬರ್ತ್ 3, 6, 9, 12, 15, 18, 21, 24, 27 ಆ್ಯಂಡ್ 28 ಡೇಟ್ಸಲ್ಲಿ ಬರುತ್ತೆ ಅಂದರೂ ಕೂಡ ಇದು ನಿಮ್ಮ ಫೈಲ್ ಆಗುತ್ತೆ. ಸೊ ಲೆಟ್ ಸಿ 2026ಅಲ್ಲಿ ನಿಮ್ಮ ಲವ್ ರೀಡಿಂಗ್ ಹೇಗಿರುತ್ತೆ ಅಂತ. ಆ್ಯಂಡ್ ಆಲ್ಸೋ ನಾನು ಇದನ್ನು ಆಲ್ರೆಡಿ ಕ್ಲೆನ್ಸ್ ಮಾಡಿದ್ದೀನಿ, ಶಫಲ್ ಕೂಡ ಮಾಡಿದ್ದೀನಿ, ಮತ್ತೆ ಇನ್ನೊಂದು ಸತಿ ನಿಮ್ಮ ಮುಂದೆ ಶಫಲ್ ಮಾಡ್ತೀನಿ. ಆ್ಯಂಡ್ ಲೆಟ್ ಸಿ 2026ಅಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ. ಸೊ ಯೂನಿವರ್ಸ್ ಹೇಳುತ್ತೆ ನಮಗೆ. ಓ ಓ ಓ ಓ ಓ ಓ ಮೈ ಗಾಡ್. ಓಕೆ, ವಾವ್, 4 of Wands ಬಂದಿದೆ. ಐ ಆಮ್ ಗೋನಾ ಟೇಕ್ ದಿಸ್ ಕಾರ್ಡ್. 4 of Wands ಆ್ಯಂಡ್ 3 of Wands. ಆ್ಯಂಡ್ ಡೆಫಿನೆಟ್ಲಿ ಇನ್ನು ಒಂದು ಕಾರ್ಡ್ ತಗೋತೀನಿ. ಆಲ್ರೆಡಿ ಒಂದು ಕಾರ್ಡ್ ಫ್ಲಿಪ್ ಆಗಿಬಿಟ್ಟಿದೆ. ದಿಸ್ ಈಸ್ Page of Cups. All right. Pile number 3. ಇದು ಜಸ್ಟ್ ಇಂಡಿಕೇಶನ್ಗೆ ತಗೊಳ್ತಾ ಇದ್ದೀನಿ. All right. 7 of Pentacles. All right. ಸೊ ನಿಮ್ಮ ಮೇನ್ ಕಾರ್ಡ್ ಬಂದ್ಬಿಟ್ಟು 4 of Wands ಬಂದಿದೆ. I definitely see very, young energy and, very loving, joyful kind of relationship ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 2026ಅಲ್ಲಿ. And, it also, represents celebration with your friends and very strong foundation. ಅದನ್ನೇ ಇಂಡಿಕೇಟ್ ಮಾಡುತ್ತೆ. ವೆರಿ ವೆರಿ ಗುಡ್ ಕಾರ್ಡ್. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಕಪ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ದೇ ಕುಡ್ ಬಿ ಸಮ್ ಮೆಸೆಂಜರ್, ಸಮ್ ಪ್ರಪೋಸಲ್. ಡೆಫಿನೆಟ್ಲಿ ನಿಮಗೆ ಒಂದು ಪ್ರಪೋಸಲ್, ಹೊಸ ಪ್ರಪೋಸಲ್ ಬರೋದಿದೆ ಗೈಸ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸಮ್ಮನ್ ಸ್ವಲ್ಪ ಏಜ್ ಡಿಫ್ರೆನ್ಸ್, ಲೈಕ್ ದ ಪರ್ಸನ್ ಕುಡ್ ಬಿ ಫ್ಯೂ ಇಯರ್ಸ್ ಯಂಗರ್ ದ್ಯಾನ್ ಯು ಆರ್ ಫ್ಯೂ ಇಯರ್ಸ್ ಓಲ್ಡರ್ ದ್ಯಾನ್ ಯು, ಆರ್ ದೆ ಕುಡ್ ಆಲ್ಸೋ ಬಿ ಪಾಸಿಬಿಲಿಟಿ ಕಿ ಸ್ವಲ್ಪ ಏಜ್ ಡಿಫ್ರೆಂಟ್ ಜಾಸ್ತಿನೂ ಇರ್ಬೋದು. ಅದನ್ನು ಐ ಆಮ್ ಸೀಯಿಂಗ್. ಸೊ ದಿಸ್ ಆಲ್ಸೋ ಮೀನ್ಸ್ ಒಂದು ನ್ಯೂ ರೊಮ್ಯಾನ್ಸ್ ನಿಮಗೆ. ಅ ಪರ್ಸನ್ ಹೂ ವಿಲ್ ಅಡ್ಮೈರ್ ಯು, ವಿಲ್ ಅಡ್ಮೈರ್ ಯುವರ್ ಬ್ಯೂಟಿ, ವಿಲ್ ಅಡ್ಮೈರ್ ಯುವರ್ ಪರ್ಸ್ನಾಲಿಟಿ. ಅದು ನಿಮಗೆ ಸಿಂಗಲ್ಸ್, ನೀವೇನಾದರೂ ಸಿಂಗಲ್ಸ್ ಇದ್ರೆ ಡೆಫಿನೆಟ್ಲಿ ಒಂದು ಹೊಸ ರೊಮ್ಯಾನ್ಸ್ ಬರುತ್ತೆ, ಒಂದು ಹೊಸ ರಿಲೇಶನ್ಶಿಪ್ ಬರೋದಿದೆ ನಿಮಗೆ 2026ಅಲ್ಲಿ. ಆ್ಯಂಡ್ ದಿಸ್ ಪರ್ಸನ್ ವಿಲ್ ಬಿ ಲೈಕ್ ಒನ್, ಏನಂತಾರೆ, someone who is very approachable, who wants to date with openness or creativity, a sense of fun ಇವರಲ್ಲಿ ನಾನು ಕಾಣ್ತಾ ಇದ್ದೀನಿ. and they attract those who appreciate your ಏನಂತಾರೆ ಅಥೆಂಟಿಸಿಟಿ. ನಿಮಗೆ ತುಂಬಾ ಅವರು ಅಪ್ರಿಷಿಯೇಟ್ ಮಾಡ್ತಾರೆ, ಆ ಥರ ಪರ್ಸನ್ ಇರ್ತಾರೆ ಇವರು. ಆ್ಯಂಡ್ ಸೊ ಇದು ಸಿಂಗಲ್ಸ್ಗೆ ಆಯ್ತಾ. ಸಿಂಗಲ್ಸ್ಗೆ ಡೆಫಿನೆಟ್ಲಿ ಒಂದು ಹೊಸ ರೊಮ್ಯಾನ್ಸ್ ಬರೋದಿದೆ. ಸಮ್ವನ್ ಹೂ ವಿಲ್ ಅಪ್ರಿಷಿಯೇಟ್ ಯು ಅಂತ ಹೇಳಿದ್ನಲ್ವಾ, ನಿಮ್ಮ ಬ್ಯೂಟಿ ಆಗಲಿ, ನಿಮ್ಮ ಕೆಲಸ ಆಗಲಿ. ಸೊ ಬಟ್ ಅದೇ ನೀವೇನಾದರೂ ಕಮಿಟೆಡ್ ಆಗಿದ್ರೆ ಅಥವಾ ನೀವು ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅಂತಂದರೆ, ದಿಸ್ ಮೀನ್ಸ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಪ್ರಪೋಸಲ್ಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಂಗೇಜ್ಮೆಂಟ್ಸ್. ಇಫ್ ಯು ಆರ್ ಕಮಿಟೆಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಂಗೇಜ್ಮೆಂಟ್. ಆ್ಯಂಡ್ ಇಫ್ ಯು ಆರ್ ಮ್ಯಾರಿಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ pregnancy. This means that, wow, this is so beautiful, my guys. I am so excited for your life in 2026. ಗೊತ್ತಾ, ಡೆಫಿನೆಟ್ಲಿ ಬರ್ತ್ ಆಫ್ ಅ ಚೈಲ್ಡ್ ಇದು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ದೆಲ್ ಆಲ್ಸೋ ಬಿ ಯು ಕ್ಯಾನ್ ಸಿ ಯೋರ್ ಪಾರ್ಟ್ನರ್ ಇನ್ ರಿಲೇಶನ್ಶಿಪ್ ವಿತ್ ಒಂದು ಹೊಸ ರೂಪದಲ್ಲಿ ನೀವು ಈ ರಿಲೇಶನ್ಶಿಪ್ ನೋಡ್ತೀರಾ. ನೀವು ಈ ಪ್ರೀವಿಯಸ್ಲಿ ಇಷ್ಟು ಇಯರ್ಸ್ ಅಥವಾ ಇಷ್ಟು ಮಂತ್ಸ್ ಯಾವ ಥರ ಇತ್ತಲ್ವಾ, ಅದ್ರಿಗಿಂತ ಡಿಫ್ರೆಂಟ್ ಆಗಿರುತ್ತೆ ನಿಮ್ಗೆ ಇವಾಗ 2026ಅಲ್ಲಿ. ದಿಸ್ ಗೋನ್ ಬಿ ಲಾಡ್ ಆಫ್ ಫನ್, ಲಾಡ್ ಆಫ್ ಪ್ಲೇಫುಲ್ನೆಸ್, ಆ್ಯಂಡ್ ಸ್ವಲ್ಪ ವಲ್ನರಬಿಲಿಟಿ ಕೂಡ ಇರುತ್ತೆ, ಸ್ವಲ್ಪ ಇಮೋಷ್ನಲ್ ಡೆಪ್ತ್ ಕೂಡ ಬರುತ್ತೆ. ಬಿಕಾಸ್ ನೀವು ಒಂದು ರಿಲೇಶನ್ಶಿಪ್ಪಲ್ಲಿ ಇವಾಲ್ವ್ ಆಗ್ತೀರಾ ಇವಾಗ. 2026 ಇಸ್ ಗೋನ್ ಬ್ರಿಂಗ್ ಯು ಒಂದು ಹೊಸ ಇಮೋಷ್ನಲ್ ಕನೆಕ್ಷನ್. ನೀವು ಆಲ್ರೆಡಿ ಇಮೋಷ್ನಲ್ ಆಗಿದ್ರು ಇದು ಇನ್ನೂ ಒಂದು ಹೊಸ ಡೆಪ್ತ್ ತರುತ್ತೆ. ಆ್ಯಂಡ್ 3 of Wands. 3 of Wands ನೋಡಿ, ಇಲ್ಲಿ ಶಿ ಈಸ್ ಗೋಯಿಂಗ್ ಫಾರ್ ಪ್ಲೇಸಸ್. ಹೊಸ ಅಂದರೆ ದೂರ ಹೋಗ್ತಾ ಇದ್ದಾರೆ. ಆ್ಯಂಡ್ ದಿಸ್ ಆಲ್ಸೋ ಮೀನ್ಸ್ ಲೈಕ್ ಮೂವಿಂಗ್, ಯು ಆರ್ ಗೋನ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೀವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋರಿದ್ದೀರಾ. ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಬೇಕು ಅನ್ನೋದನ್ನು ನೀವು ಯೋಚನೆ ಮಾಡ್ತಿದ್ದೀರಾ. ಲುಕ್ ಎಟ್ ದಿಸ್ ಪರ್ಸನ್, ಶಿ ಈಸ್ ಪ್ಲ್ಯಾನಿಂಗ್, ಶಿ ಈಸ್
ಲುಕಿಂಗ್ ಫರ್ದರ್, ಅವರು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಸಿಂಗಲ್ಸ್ ಆಗಿದ್ರೆ ನೀವು ಡೆಫಿನೆಟ್ಲಿ ಒಂದು ರಿಲೇಶನ್ಶಿಪ್ಗೆ ನೀವು ಪ್ಲಾನ್ ಮಾಡ್ತಿದ್ದೀರಾ. ಆ್ಯಂಡ್ ನೀವು ರಿಲೇಶನ್ಶಿಪ್ ಆಗಲಿ ಅಥವಾ ಮೂವಿಂಗ್ ಇನ್ ಟು ಅ ಮ್ಯಾರೇಜ್, ನೀವು ಸಿಂಗಲ್ ಆಗಿದ್ರೆ ಎಂಗೇಜ್ಮೆಂಟ್ ಮಾಡ್ಬೋದು ಅಥವಾ ಮ್ಯಾರೇಜ್ ಕಡೆ ನೀವು ಹೋಗ್ಬೋದು. ಡೆಫಿನೆಟ್ಲಿ ಐ ಸಿ ದ್ಯಾಟ್. ಆ್ಯಂಡ್ ಸಮ್ ಪೀಪಲ್ ಮೈಟ್ ಟ್ರಾವೆಲ್ ಟು ಡಿಫ್ರೆಂಟ್ ಪ್ಲೇಸ್ ಟು ಗೆಟ್ ಮ್ಯಾರಿಡ್. ಮೇ ಬಿ ಡೆಸ್ಟಿನೇಷನ್ ವೆಡ್ಡಿಂಗ್ ಇರ್ಬೋದು. ಆ್ಯಂಡ್ ಬೇರೆ ಕಡೆ ಟ್ರಾವೆಲ್ ಮಾಡಿದ್ರೆ ನಿಮ್ದು ಬಾಂಡ್ ಕೂಡ ಸ್ಟ್ರೆಂಥನ್ ಆಗ್ಬೋದು, ಅದು ಕೂಡ ಇಂಡಿಕೇಟ್ ಮಾಡುತ್ತೆ ಈ ಕಾರ್ಡ್. ಸೊ ದಿಸ್ ಆಲ್ಸೋ ರೆಪ್ರೆಸೆಂಟ್ಸ್ ನೀವು ಯಾವುದೋ ಒಂದು ಟ್ರಾವೆಲ್ ಪ್ಲಾನ್ ಮಾಡ್ಬೋದು. ಆ್ಯಂಡ್ ನಾನು ಹೇಳ್ದಂಗೆ ನೀವು ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ಕೊಳ್ತೀರಾ ಅಥವಾ ಸಮಥಿಂಗ್ ನೀವು ನಿಮ್ಮ ಡ್ರೀಮ್ ಪ್ಲೇಸ್ಗೆ ಹೋಗ್ಬೋದು. ಡೆಫಿನೆಟ್ಲಿ ಟ್ರಾವೆಲ್ ಪ್ಲಾನ್ಸ್ ಅಂತೂ ಡೆಫಿನೆಟ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರದು ವಿಷನ್ ಹೇಗಿದೆ ಅಂದರೆ ಯು ಗೈಸ್ ಶೇರ್ ಸೇಮ್ ವಿಷನ್. ಅಂದರೆ ನಿಮ್ಮಿಬ್ಬರದು ಏನಂತಾರೆ, ಯು ವಾಂಟ್ ಟು ಅಚೀವ್ ಥಿಂಗ್ಸ್ ಟುಗೆದರ್. ತುಂಬ ಚೆನ್ನಾಗಿ ನೀವು ಪ್ಲ್ಯಾನ್ ಮಾಡ್ತೀರಾ 2026 ಆ ಥರ ಲವ್ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಾನು ಹೇಳ್ದಂಗೆ ಟ್ರಾವೆಲ್ ಹೇಳಿದ್ನಲ್ಲ, ಅದು ತುಂಬ ಹೊಸ ಹೊಸ ಪ್ಲೇಸ್ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ. ನಿಮಗೆ ಟ್ರಾವೆಲ್ ಅಂದರೆ ಹೆವಿ ಇಷ್ಟ, ನಿಮ್ಗಾಗಲಿ ನಿಮ್ಮ ಪಾರ್ಟ್ನರ್ಗಾಗಲಿ ನಿಮ್ಮ ಕಪಲ್ಸ್ಗಾಗಲಿ. ಆ್ಯಂಡ್ ಡೆಫಿನೆಟ್ಲಿ ನೀವು ಒಂದು ಪ್ರೋಗ್ರೆಸ್ ನೋಡ್ತೀರಾ ಇವಾಗ. ಈ ರಿಲೇಶನ್ಶಿಪ್ ಈಸ್ ಗೋಯಿಂಗ್ ಟು ಗೋ ಫಾರ್ವರ್ಡ್. ಆ್ಯಂಡ್ ಐ ಸಿ ಒಂದು ಪ್ರೋಗ್ರೆಸ್ ಕಾಣ್ತಾ ಇದ್ದೀನಿ ನಾನು ಈ ರಿಲೇಶನ್ಶಿಪ್ಪಲ್ಲಿ. ಅಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ, ಸೀರಿಯಸ್ಲಿ ಸೋ ಗುಡ್. ಆ್ಯಂಡ್ ಇನ್ನೂ ಒಂದು ಫ್ಯೂ ಕಾರ್ಡ್ಸ್ ತಗೋತೀನಿ. ನಿಮ್ಮ ಪಾಸ್ಟಲ್ಲಿ ಕೂಡ ನೀವು ಪ್ಲ್ಯಾನ್ ಮಾಡ್ತಾ ಇದ್ರಿ ಅನ್ಸುತ್ತೆ ನನಗೆ ಈ ಥರ ಒಂದು ಒಳ್ಳೆ ಬೇಕು ಅಂತ. ಅದು ಡೆಫಿನೆಟ್ಲಿ ನಿಮಗೆ 2026 ಅಚೀವ್ ಆಗೇ ಆಗುತ್ತೆ. ಇದು ಒಂದು ಕಾರ್ಡ್ ಏನೋ ಇದೆ, ನಾನು ಜಸ್ಟ್ ಸೊ ಲೆಟ್ಸ್ ಜಸ್ಟ್ ಸಿ 2 more ಕಾರ್ಡ್ಸ್ ತಗೊಳ್ತೀನಿ. ಆ್ಯಂಡ್ ನೋಡೋಣ ನಮ್ಮ ಫೈಲ್ ನಂಬರ್ 3 ಅವ್ರಿಗೆ ಹೇಗಿರುತ್ತೆ 2026. ಕಮ್ ಆನ್. ಆಲ್ ರೈಟ್, ನಾನು ಓಕೆ ಅಗೇನ್ ಪೇಜ್ ಕಾರ್ಡ್, ಲೈಕ್ ಪೇಜ್ ಆಫ್ ವಾಂಡ್ ಬಂದಿದೆ. ಪೇಜ್ ಆಫ್ ವಾಂಡ್ಸ್ ಆ್ಯಂಡ್ 10 of Wands. ಓ ಮೈ ಗಾಡ್. ಸೊ ನಿಮ್ಗೆ ಇಷ್ಟು ದಿವಸ ನಿಮ್ಗೆ ಏನೇನು ಏನಂತಾರೆ ಕೆಲ್ಸದ ಬಗ್ಗೆನೂ ಏನೇನು ನಿಮಗೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ರಲ್ಲ, ಅದೆಲ್ಲ ನೀವು ಯು ವಿಲ್ ಓವರ್ಕಮ್ ದ್ಯಾಟ್. ಯು ಆರ್ ಆ್ಯಕ್ಚುಲಿ ಒಂದು ಕೆಲಸದಲ್ಲಿ ಏನೋ ಸ್ವಲ್ಪ ಟ್ರಬಲ್ ಫೇಸ್ ಮಾಡ್ತಿದ್ದೀರಾ, ತುಂಬ ಬರ್ಡನ್ ಹೊತ್ಕೊಳ್ತಿದ್ದೀರಾ ನೀವು ಕೆಲಸದಲ್ಲಿ. ಆ್ಯಂಡ್ ಯು ಆರ್ ಮಿಸ್ಸಿಂಗ್ ದ್ಯಾಟ್ ಲವ್. ಆ ಲವ್ವಲ್ಲಿ ಸ್ವಲ್ಪ ಏನೋ ಒಂದು ಮಿಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ನೀವೇನಾದರೂ ಸಿಂಗಲ್ಸ್ ಆಗಿದ್ರೆ ಡೆಫಿನೆಟ್ಲಿ ಒಂದು ಎಕ್ಸೈಟ್ಮೆಂಟ್ ಇದೆ ಒಂದು ಹೊಸ ಪರ್ಸನ್ನ ಮೀಟ್ ಮಾಡೋಕ್ಕೆ. ಹೂ ವಿಲ್ ಬಿ ವೆರಿ ಎನರ್ಜೆಟಿಕ್, ಹೂ ವಿಲ್ ಬಿ ವೆರಿ ಏನಂತಾರೆ, ತುಂಬ ಈ ಕ್ಯೂರಿಯಸ್ ಮೈಂಡ್ಸ್ ಇರ್ತಾರೆ ನೋಡಿ. ತುಂಬ ಅವ್ರಿಗೆ ಕ್ವೆಶನ್ ಮಾಡೋದು, ಸಣ್ಣ ಪುಟ್ಟ ಇದು ಹೆಂಗೆ ಇದು ಹಾಗೆ ಅಂತ ಕ್ವೆಶನ್ ಮಾಡ್ತಾರಲ್ಲ, ಆ ಥರ ಮೈಂಡ್ ಇರೋರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ 2026. ಬಿಕಾಸ್ ಪೇಜ್ ಇಂಡಿಕೇಟ್ಸ್ ದ್ಯಾಟ್ ಓನ್ಲಿ. ಲೈಕ್ ಪೇಜ್ ಆಫ್ ವಾಂಡ್ಸ್ ಅಂತಂದರೆ someone young soul. Page of Wands indicates a young soul, a young spirit person, who is a dreamer. And it also means new beginnings. Definitely ನಾನು ಹೇಳಿದ್ದೀನಿ, ನ್ಯೂ ಬಿಗಿನಿಂಗ್ಸ್ ಅಂತೂ ಪಕ್ಕಾ ಇದೆ ನಿಮಗೆ. ನೀವು ಆಲ್ರೆಡಿ ಕಮಿಟೆಡ್ ಆಗಿದ್ರೂ ಒಂದು ಹೊಸ ಚಾಪ್ಟರ್ ಓಪನ್ ಆಗೋದಿದೆ ನಿಮ್ಮ ಲವ್ ಲೈಫಲ್ಲಿ. ಡೆಫಿನೆಟ್ಲಿ ದರ್ ಇಸ್ ಗೋನ್ ಬಿ ಲಾಡ್ ಆಫ್ ಎಕ್ಸೈಟ್ಮೆಂಟ್ ಬಿಕಾಸ್ ಪೇಜ್ ಇಂಡಿಕೇಟ್ಸ್ 2 ಪೇಜ್ ಬಂದಿದೆ. ಸೊ ಪೇಜ್ ಇಂಡಿಕೇಟ್ಸ್ ಯಂಗ್ ಎನರ್ಜಿ, ಪ್ಯಾಷನ್, ಒಂದು ಪ್ಲೇಫುಲ್ ಎನರ್ಜಿ, ಅಡ್ವೆಂಚರಸ್ ಲೈಫ್. ತುಂಬ ಅಡ್ವೆಂಚರ್ ಮಾಡೋರಿದ್ದೀರಾ ನೀವು ನಿಮ್ಮ ರೊಮ್ಯಾಂಟಿಕ್ ಲೈಫಲ್ಲೂ ಕೂಡ. ಯು ಲವ್ ದಟ್ ಎಂಥೂಸಿಯಾಸಮ್ ವಿತ್ ಯೋರ್ ಪಾರ್ಟ್ನರ್. ನೀವು ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಫಾರ್ ಸಮಥಿಂಗ್ ಫನ್. ಸೊ ನ್ಯೂ ಎನರ್ಜಿ ಅಂತೂ ಡೆಫಿನೆಟ್ಲಿ ಇದೆ. ಯು ಜಸ್ಟ್ ಡೋಂಟ್ ಹ್ಯಾವ್ ಟು ಟೇಕ್ ಟೂ ಮಚ್ ಬರ್ಡನ್ ಅಷ್ಟೇ. ಇದೇನೋ ನಿಮ್ಮ ಕೆಲಸದಲ್ಲಿ ನೀವು ಸಿಕ್ಕಾಕೊಂಡು ಬಿದ್ದಿದ್ದೀರಾ ಅಷ್ಟೇ. ಇದು 10 of Wands ಐ ಟೋಲ್ಡ್ ನೋ. ಸ್ವಲ್ಪ ಸ್ಟ್ರೆಸ್. ಲುಕ್ ಹೌ ದಿಸ್ ವುಮೆನ್ ಇಸ್ ಕ್ಯಾರಿಂಗ್ ಇಷ್ಟು ದೊಡ್ಡ ಬ್ಯಾಗ್, ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ.
ಬಿಕಾಸ್ ಅವ್ರಿಗೆ ತುಂಬ ಟಾಸ್ಕ್ಸ್ ಇದೆ. ದೇರ್ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಮೇ ಬಿ ಯು ಆರ್ ಹ್ಯಾವಿಂಗ್ ಸಮ್ ಸ್ಟ್ರಗಲ್ ವೆನ್ ಇಟ್ ಕಮ್ಸ್ ಟು ಫೈನಾನ್ಸಸ್ ಆಗಲಿ ಅಥವಾ ವರ್ಕ್ ಆಗಲಿ ಅಥವಾ ಫ್ಯಾಮಿಲಿ ರಿಲೇಟೆಡ್ ಸಮ್ ಸ್ಟ್ರಗಲ್ ಅಂತೂ ಕಾಣಿಸ್ತಾ ಇದೆ. ಬಿಕಾಸ್ ಇಟ್ ಈಸ್ ವೆರಿ ಏನಂತಾರೆ ಹಾರ್ಡ್ ಟು ಎಕ್ಸ್ಪ್ರೆಸ್ ಆಲ್ಸೋ ಸಮ್ ಟೈಮ್ಸ್ ಫಾರ್ ಯು. ಬಟ್ ಎಂಡ್ ಗೋಲ್ ಏನಿದೆ ಗೊತ್ತಾ, ಒಂದು ಒಳ್ಳೆ ರಿಲೇಶನ್ಶಿಪ್ಪೇ ನನಗೆ ಕಾಣಿಸ್ತಾ ಇರೋದು. ಸೊ ನೀವೇನಾದರೂ ಸಿಂಗಲ್, ಲೈಕ್ ಇಫ್ ಯು ಆರ್ ಸಿಂಗಲ್ ಅಲ್ಲ, ಡೆಫಿನೆಟ್ಲಿ ಲೈಕ್ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಬಿಕಾಸ್ ನಿಮಗೆ ಅದು ಒಂದು ಎಕ್ಸ್ಟರ್ನಲ್ ಪ್ರೆಷರ್ ಆಗಿರ್ಬೋದು, ವರ್ಕಲ್ಲಿ ಆಗಿರ್ಬೋದು, ನೀವು ಇನ್ನೂ ಕೆಲಸ ಮಾಡ್ತಿದ್ದೀರಾ, ತುಂಬ ಕೆಲಸ ಇದೆ, ಸೊ ದೇರ್ ಇಸ್ ನೋ ಟೈಮ್ ಫಾರ್ ಲವ್ ಅಂತ ಅನ್ಕೋತಿದ್ದೀರಾ. ಮೇ ಬಿ ಯಾರು ಸಿಗಲ್ಲ ಅಂತ ಅನ್ಕೋತಾ ಇದ್ದೀರಾ. ಆ ಥರ ನಿಮಗೆ ಸಿಂಗಲ್ ಆಗಿದ್ರೆ ಡೆಫಿನೆಟ್ಲಿ ಒಂದು ಹೆವಿ ಫೀಲ್ ಆಗೋದು ಇದು ನಿಮಗೆ ಆ ಥರ. ಬಟ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಹೆಲ್ಪ್. ಯು ಹ್ಯಾವ್ ಟು ಸೀಕ್ ಹೆಲ್ಪ್. ನೀವು ಹೆಲ್ಪ್ ತಗೊಳ್ಳಿ ಆ್ಯಂಡ್ ನಿಮ್ಮ ಬರ್ಡನ್ನ ಕಮ್ಮಿ ಮಾಡ್ಕೊಳ್ಳಿ. ಇದು ಒಂದು ಬ್ಯಾಗೇಜ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಸಿಂಗಲ್ ಪೀಪಲ್. ಇಫ್ ಯು ಆರ್ ಸಿಂಗಲ್, ಯು ಆರ್ ದಿಸ್ ಮೀನ್ಸ್ ದಟ್ ಯು ಆರ್ ಕ್ಯಾರಿಂಗ್ ಲಾಡ್ ಆಫ್ ಬ್ಯಾಗೇಜ್ ಫ್ರಮ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅಥವಾ ಪಾರ್ಟ್ನರ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ರೂ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ನೀವು ತಗೋತಿದ್ದೀರಾ ಅಂತ ಹೇಳ್ತಾ ಇದೆ ಇದು ಸಿಂಗಲ್ಸು. ಬಟ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಅದೇ ಸೇಮ್ ಬರ್ಡನ್ ಯು ಆರ್ ಕ್ಯಾರಿಂಗ್. ಯು ನೀಡ್ ಟು ಕಮ್ಯುನಿಕೇಟ್ ಅಂತ ಅರ್ಥ. ಬಟ್ ಓನ್ಲಿ ದಿಸ್ ಇಸ್ ಲೈಕ್ ದ್ಯಾಟ್. ಬಟ್ ರೆಸ್ಟ್ ಆಲ್ ಆರ್ ಲೈಕ್ ಸಚ್ ಪಾಸಿಟಿವ್ ಥಿಂಗ್ಸ್. ಆ್ಯಂಡ್ ಇದು ಬಂದಿದೆ ಅಲ್ವಾ, ಸೊ ಓವರ್ ಆಲ್ ಇದರಲ್ಲಿ ಏನು ಹೇಳ್ತಿದೆ ಅಂದರೆ ದಟ್ ನೀವು ಇಟ್ಸ್ ಟೈಮ್ ಟು ಪುಟ್ ಇದೆಲ್ಲ ಸ್ವಲ್ಪ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಬರ್ಡನ್ ಇದೆಲ್ಲ ಏನೇನಿದೆ ಅಲ್ಲ, ಅದನ್ನ ಸ್ವಲ್ಪ ಸೈಡಿಗೆ ಇಟ್ಬಿಡಿ. ಅದರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಟೇಕ್ ಟೈಮ್ ಫಾರ್ ಯೋರ್ ಸೆಲ್ಫ್. ನಿಮ್ಮ ಸೆಲ್ಫ್ ಲವ್ಗೆ ನೀವು ಟೈಮ್ ಕೊಡಿ. ಡೆಫಿನೆಟ್ಲಿ ಆ ಎನರ್ಜಿ ಬೇಕು ನಿಮಗೆ, ಆ ಲವ್ ಎನರ್ಜಿ. ಯು ಹ್ಯಾವ್ ಟು ಓಪನ್ ಯುವರ್ ಹಾರ್ಟ್ ಚಕ್ರ ಆ್ಯಂಡ್ ಸೆಲ್ಫ್ ಲವ್ ಸ್ವಲ್ಪ ನೀವು. ಆ್ಯಂಡ್ ಆಲ್ಸೋ ನೀವು ನೋ ಹೇಳೋದಕ್ಕೂ ನೀವು ಕಲಿಬೇಕು. ಇದು ಯಾವಾಗ ಕಾರ್ಡ್ ಬರುತ್ತಲ್ಲ, ದಟ್ ಮೀನ್ಸ್ ಯು ಹ್ಯಾವ್ ಟು ಲರ್ನ್ ಟು ಸೇ ನೋ ಟು ಅದರ್ಸ್. ನಿಮ್ಗೆ ಯಾವಾಗ ಸ್ಟ್ರೇನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಅವಾಗ ವೆನ್ ಯು ಕಾಂಟ್ ಡೂ ಸಮಥಿಂಗ್, ಟೆಲ್ ಪೀಪಲ್ ಲೈಕ್ ಯು ಕಾಂಟ್ ಡೂ ಅಷ್ಟೇ. ದಟ್ ಈಸ್ ಅ ಥಿಂಗ್. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ಗೂ ನೀವು ಹೇಳ್ಬೋದು ಲೈಕ್ ನನಗೆ ಹೆಲ್ಪ್ ಮಾಡಿ ಅಂತ. ಅದನ್ನು ಡೆಫಿನೆಟ್ಲಿ ಯು ಕ್ಯಾನ್ ಡೂ that also it says. And but with perseverance, with passion, definitely the love life is gonna be so so good in 2026. My lovely people, I'm so excited. Okay, I'm gonna take these cards. Restart card bandide. Wow, every act of forgiveness is a fresh beginning in love. So ನೀವು ಡೆಫಿನೆಟ್ಲಿ ರೀಸ್ಟಾರ್ಟ್ ಮಾಡೋರಿದ್ದೀರಾ. ನಾನು ಹೇಳಿದ್ನಲ್ವಾ, some new chapter is gonna open ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಯು ಗೋನ ರೀಸ್ಟಾರ್ಟ್ ಯುವರ್ ರಿಲೇಶನ್ಶಿಪ್ ಡೆಫಿನೆಟ್ಲಿ ಇನ್ ಲವ್. ಆ್ಯಂಡ್ ರಿಪೇರ್ ಆ್ಯಂಡ್ ರೀಕಮಿಟ್ ಅಂತ ಬಂದಿದೆ. ಓಕೆ, ಐ ಆಮ್ ಗೋನ ಟೇಕ್ ಬೋತ್ ಆಫ್ ದೆಮ್. ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ. ಸೊ ರೀಕಮಿಟ್ ಆಗಿ ರೀಅಫರ್ಮ್ ಯುವರ್ ಕಮಿಟ್ಮೆಂಟ್ ಆಫ್ಟರ್ ಟ್ರಯಲ್ಸ್, ಪ್ರೂವಿಂಗ್ ಲವ್ಸ್ ರೆಸಿಲಿಯನ್ಸ್. ಮತ್ತೆ ಇನ್ನೊಂದ್ಸತಿ ಯೋಚನೆ ಮಾಡಿ, ರೀಕಮಿಟ್ ಆಗ್ತೀರಾ, ಡೆಫಿನೆಟ್ಲಿ ಆಗ್ತೀರಾ. ಸಿ, ದರ್ ಇಸ್ ಫ್ಯಾಮಿಲಿ ಹಿಯರ್. ಲುಕ್ ಎಟ್ ದಿಸ್ ಕಾರ್ಡ್. ನೀವು ಐ ಸಿ ರೀಕನ್ಸಾಲೇಷನ್ ಆಲ್ಸೋ ಇನ್ ದಿಸ್ ಕಾರ್ಡ್. ನೀವೇನಾದರೂ ಬ್ರೇಕಪ್ ಆಗಿತ್ತು ಅಂತಂದರೆ ಯು ವಾಂಟ್ ಟು ಗೆಟ್ ದ್ಯಾಟ್ ಪರ್ಸನ್ ಬ್ಯಾಕ್ ಆ್ಯಂಡ್ ಯು ವಾಂಟ್ ಟು ಹ್ಯಾವ್ ಅ ಫ್ಯಾಮಿಲಿ ವಿತ್ ದ್ಯಾಟ್ ಪರ್ಸನ್. ಅದನ್ನು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಅದು ಪಾಸಿಬಿಲಿಟಿ ಇದೆ. ಆ್ಯಂಡ್ ಪ್ಲೀಸ್ ಸಿ, ರಿಪೇರ್ ಕಾರ್ಡ್ ಬಂದಿದೆ. Carefully bend the cracks in the relationship, restoring past beauty. Definitely I see reconciliation ಈ ರೀಡಿಂಗಲ್ಲಿ. ನಿಮ್ಗೆ ಏನಾದರೂ ಬ್ರೇಕಪ್ ಆಗಿತ್ತು, ದೂರ ಹೋಗಿದ್ರು ಅಂತಂದರೆ, ಯಾರಿಗಾದ್ರೂ ಲೈಕ್ ಹೂಎವರ್ ಇಸ್ ವಾಚಿಂಗ್ ಇದರಲ್ಲಿ ಯಾರಾದರೂ ನಿಮಗೆ ಈ ಥರ ಬ್ರೇಕಪ್ ಆಗಿದೆ ಅಂದರೆ ಡೆಫಿನೆಟ್ಲಿ ಅದು ಮತ್ತೆ ರೀಕನೆಕ್ಟ್ ಆಗುತ್ತೆ. ಡೆಫಿನೆಟ್ಲಿ I see a positive change in the relationship, which is going to be really good. The person is gonna miss you and come back to you. ಅದೇ ನನಗೆ ಕಾಣಿಸ್ತಾ ಇದೆ ಇದರಲ್ಲಿ. ಸೊ ವಿಲ್ ಆಲ್ಸೋ ಸಿ ಸಮ್ ಕಾರ್ಡ್ಸ್. ಫೋಕಸ್ ಆನ್ ಲವ್, ಲುಕ್ ಫಾರ್ ದ ಗುಡ್ ಇನ್ ಎವ್ರಿ ಒನ್ ಆ್ಯಂಡ್ ಟರ್ನ್ ಆನ್ ಯೋರ್ ಹಾರ್ಟ್ ಲೈಟ್. ನಾನು ಹೇಳ್ತಾ ಇದ್ದೆ, ಹಾರ್ಟ್ ಚಕ್ರನ ನೀವು ಓಪನ್ ಮಾಡಿ. ರಿಫ್ಲೆಕ್ಟ್ ಆನ್ ಅ ಟೈಮ್ ವೆನ್ ಯು ಎಕ್ಸ್ಪೀರಿಯನ್ಸ್ ಲವ್. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಸೊ ನೀವು ಲವ್ ಮೇಲೆ ಫೋಕಸ್ ಮಾಡಿ. ಲುಕ್ ಓನ್ಲಿ ಎಟ್ ದ ಗುಡ್ ಥಿಂಗ್ಸ್.
ಎಲ್ಲರಲ್ಲಿನೂ ಏನು ಡೋಂಟ್ ಸಿ ಎನಿಥಿಂಗ್ ನೆಗೆಟಿವ್ ಬಿಕಾಸ್ ದಟ್ ವಿಲ್ ಡೆಫಿನೆಟ್ಲಿ ಡ್ರೈನ್ ಯುವರ್ ಎನರ್ಜಿ. ಲುಕ್ ಓನ್ಲಿ ಪಾಸಿಟಿವ್ ಥಿಂಗ್ಸ್ ನಿಮ್ಮ ಪಾರ್ಟ್ನರಲ್ಲಿ, then that will lead to something beautiful. Focus on that, focus only on that, and then turn on your heart light. Nodi, like this. Reflect on the time when you experienced love. ನಿಮ್ಗೆ ಯಾವಾಗ ಲವ್ ಆಗಿತ್ತು, ಆ ಫೀಲಿಂಗ್ ಹೆಂಗಿತ್ತು ಅಲ್ವಾ, ಅದನ್ನ ನೀವು ಫೀಲ್ ಮಾಡ್ಕೊಳ್ಳಿ. ರೀಜನರೇಟ್ ದಟ್ ಲವ್, ರೀಜನರೇಟ್ ದಟ್ ಸ್ಪಾರ್ಕ್, ದೆನ್ ಯು ವಿಲ್ ಫೀಲ್ ಸೋ ಗುಡ್. ಡೆಫಿನೆಟ್ಲಿ ಪಾಸಿಟಿವ್ ಆಗಿದೆ. ಐ ಸಿ ಲಾಡ್ ಆಫ್ ಲವ್ ಆ್ಯಂಡ್ ಒಂದು ಒಳ್ಳೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಕೂಡ ಐ ಆಮ್ ಸೀಯಿಂಗ್. ಆ್ಯಂಡ್ ಏನೋ ತುಂಬ ಲವಿ ಡವಿ ಆಗಿ ಕೂಡ ಇರುತ್ತೆ ಅಂತ ಹೇಳ್ತಾ ಇದೆ 2026 ಓ ಮೈ ಗಾಡ್. ಓಕೆ, ನ್ಯೂ ಮೂನ್ ಇನ್ ವರ್ಗೋ ಬಂದಿದೆ. ಐ ಆಮ್ ಗೋನಾ ಟೇಕ್ ದಿಸ್. ಓಕೆ, ನಾನು 2 ತೊಗೊಂಡ್ಬಿಡ್ತೀನಿ, 2 ಬಂದಿದೆ ಕಾರ್ಡ್ಸು. So new moon in Virgo, which means new moon in a sense like Amavasya represent ಮಾಡುತ್ತೆ, emotions represent ಮಾಡುತ್ತೆ. Virgo also represents emotions, love, beauty. See, trust all will be good. Just trust. ಎಲ್ಲ ಮಸ್ತಾಗಿರುತ್ತೆ ಅಂತ ಟ್ರಸ್ಟ್ ಮಾಡ್ಬೇಕಷ್ಟೇ ನೀವು. ಅಂಡ್ ಫುಲ್ ಮೂನ್ ಇನ್ ಲಿಯೋ, ಇವತ್ತು ಕೂಡ ಫುಲ್ ಮೂನ್. ಅಗೇನ್ ದರ್ ಇಸ್ ಅ ಫುಲ್ ಮೂನ್ ಕಾರ್ಡ್. ಓ ಮೈ ಗಾಡ್, ದಿಸ್ ಇಸ್ ಸೋ ಸ್ಟ್ರಾಂಗ್, ಸಚ್ ಅ ಸ್ಟ್ರಾಂಗ್ ಮೆಸೇಜ್. ಗೋ ವೈಲ್ಡ್. ಲಿಯೋ ಅಲ್ಲಿ ಇದು ಸಿಮ್ಮನ್ ಎನರ್ಜಿ. ಲಿಯೋ ಇಸ್ ರೂಲ್ಡ್ ಬೈ ಸನ್. ದೇರ್ ಇಸ್ ಸೋ ಮಚ್ ಪವರ್ ಇನ್ ದಿಸ್ ಲವ್ ರಿಲೇಶನ್ಶಿಪ್. You're gonna go wild in 2026. There's gonna be a lot of passion. And ನಾನು ಹೇಳಿದ್ನಲ್ಲ, you're gonna take control of this year. Definitely. ಅಷ್ಟು ಸಖತ್ತಾಗಿರುತ್ತೆ. ಆ್ಯಂಡ್ ಇಟ್ ಆಲ್ಸೋ ಫೋಕಸಸ್, ಏನು ಮಾಡಬೇಕು ಗೊತ್ತಾ, ನೀವು ನಿಮ್ಮ ಮೇಲೆ ಕೂಡ ಫೋಕಸ್ ಮಾಡಬೇಕು. ತುಂಬ ನೀವು ಕರೇಜಸ್ ಆಗಿ ಕೂಡ ಇರ್ತೀರಾ. ಮೇ ಬಿ ಯು ಆರ್ ಯುವರ್ ಪಾರ್ಟ್ನರ್ ಕುಡ್ ಬಿ ಆಫ್ ಅ ಲಿಯೋ ಸೈನ್ ಅಥವಾ ವರ್ಗೋ ಸೈನ್, ಅಥವಾ ಲಿಯೋದು ಹಿಂದೆ ಮುಂದೆ ಸೈನ್ ಕೂಡ ಆಗಿರ್ಬೋದು. ವರ್ಗೋದು ಹಿಂದೆ ವರ್ಗೋದು ಹಿಂದೆ ಸೈನೇ ಲಿಯೋ ಇದೆ. ಓ ಮೈ ಗಾಡ್, ಲಿಯೋ ಆದ್ಮೇಲೆ ವರ್ಗೋ ಬರುತ್ತೆ. ದಿಸ್ ಇಸ್ ಮೇಲ್ ಎನರ್ಜಿ, ದಿಸ್ ಇಸ್ ಫೀಮೇಲ್ ಎನರ್ಜಿ. ಸೊ ದಿಸ್ ಬ್ಯೂಟಿ, ದಿಸ್ so beautiful. There's masculine and feminine energy both in this reading. ಎಷ್ಟು ಸಕ್ಕತ್ತಾಗಿದೆ ನೋಡಿ, ಸೀರಿಯಸ್ಲಿ. ಆ್ಯಂಡ್ ನೀವು ತುಂಬ ರೊಮ್ಯಾನ್ಸ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತೀರಾ. ದಿಸ್ ಗೋನ ಬಿ ಲೈಕ್ ಫುಲ್ ಫೈರ್ ಇರುತ್ತೆ ಇದರಲ್ಲಂತೂ. ಡೆಫಿನೆಟ್ಲಿ ಪವರ್ಫುಲ್ ಫೈರ್, ಪವರ್ಫುಲ್ ರೀಡಿಂಗ್ ಐ ಆಮ್ ಸೀಯಿಂಗ್. ನಿಮ್ದು ಲವ್ ಲೈಫಲ್ಲಿ, ಪರ್ಸ್ನಾಲಿಟಿಯಲ್ಲಿ ಕೂಡ. ಆ್ಯಂಡ್ ತುಂಬ ನೀವು ಏನಂತಾರೆ, ಈ ಡೈಲಿ ರೂಟೀನ್ಸ್ ಆಗಿರಲಿ, ಒಂದು ಈ ಸೆಲ್ಫ್ ಇಂಪ್ರೂವ್ಮೆಂಟಲ್ಲಿ ಕೂಡ ನೀವು ತುಂಬ ಚೆನ್ನಾಗಿ ಆಗ್ತೀರಾ ಅಂತ ತೋರಿಸ್ತಾ ಇದೆ. ದ್ಯಾಟ್ಸ್ ವಾಟ್ ಲೈಕ್ ದಿಸ್ ಮೀನ್ಸ್. ಈ ನ್ಯೂ ಮೂನ್ ಅದೇ ತೋರಿಸುತ್ತೆ. ಬಿಕಾಸ್ ಅಮಾವಾಸ್ಯೆ ಬಂದಮೇಲೆ ಅಗೇನ್ ನೆಕ್ಸ್ಟ್ ನಮ್ಮದು ಫೇಸ್ ಸ್ಟಾರ್ಟ್ ಆಗುತ್ತಲ್ವಾ, ಅಂಟಿಲ್ ದ ಫುಲ್ ಮೂನ್. ಸೊ ದ್ಯಾಟ್ ಇಸ್ ದಟ್ ಫೇಸ್. ಇಲ್ಲಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ನಿಮಗೆ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಫುಲ್ ಮೂನ್ ವರ್ಗು ಈ ಎನರ್ಜಿ ಇದೆ. ಕಂಪ್ಲೀಟ್ ಆಗಿದೆ, ದ ಸೈಕಲ್ ಇಸ್ ಕಂಪ್ಲೀಟ್ ಗೈಸ್. ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಡೆಫಿನೆಟ್ಲಿ ತುಂಬ 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 ಪಾಸಿಟಿವ್ ಇದೆ ನಿಮಗೆ 2026 ಆ್ಯಂಡ್ ಐ ವಿಶ್ ಯು ರಿಯಲಿ ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಗೇನಾದರೂ ಲವ್ದು ರಿಲೇಟೆಡ್ ಏನಾದರೂ ಕ್ರಿಸ್ಟಲ್ಸ್ ಬೇಕಾಗಿದೆ ಅಂತಂದರೆ, ಅಥವಾ ನಾನು ಹಾಕೊಂಡಿರೋದು ಯಾವುದಾದ್ರೂ ಕ್ರಿಸ್ಟಲ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ, ಡೆಫಿನೆಟ್ಲಿ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಆ್ಯಂಡ್ ಇದು ಲವ್ ರೀಡಿಂಗ್ ಆಗಿರೋದ್ರಿಂದ ಯು ಕ್ಯಾನ್ ಇಫ್ ಯು ಆರ್ ಅಟ್ರಾಕ್ಟೆಡ್ ಟು ರೋಸ್ ಕಾರ್ಡ್ಸ್, ನೀವು ಡೆಫಿನೆಟ್ಲಿ ರೋಸ್ ಕಾರ್ಡ್ಸ್ ಪರ್ಚೇಸ್ ಮಾಡ್ಬೋದು. ಅಥವಾ ಐ ಹ್ಯಾವ್ ಲೈಕ್ ದೀಸ್ ಆರ್ ದ ಕಸ್ಟಮೈಸ್ಡ್ ಲವ್ ಬ್ರೇಸ್ಲೆಟ್ಸ್, ನಾನೇ ಮಾಡಿಸಿರೋದು. ಇದು ನೀವು ಏನಂತಾರೆ, ಇದು ಲವ್ ಬ್ರೇಸ್ಲೆಟ್ ಅಂತ. ದಿಸ್ ಅಟ್ರಾಕ್ಟ್ಸ್ ಲವ್ ಆ್ಯಂಡ್ ದಿಸ್ ಇಸ್ ಲವ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಡೆಫಿನೆಟ್ಲಿ ಯು ಕ್ಯಾನ್ DM me. ಆಲ್ ರೈಟ್, ಸೊ ಸಿ ಯು ನೆಕ್ಸ್ಟ್ ಟೈಮ್. ಡೂ ಸಬ್ಸ್ಕ್ರೈಬ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ.